ಫೋನಲ್ಲಿ ಮಾತಾಡ್ತಿರೋದು. ಸಾನೆಟ್ ಎಲ್ಲಿ ಬಚ್ಚಿಟ್ಟಲ್ಲ ನೋಡೋ ಗುರು ಶೂಸ್ಗಳು. ಅವರೇ ಬೇರೆ, ಅವ್ರ ಸ್ಟೈಲೇ ಬೇರೆ ಗುರು. ಬರೀ ಕೊಳಗೆ ಬಟ್ಟೆ ಹಾಕೊಂಡು ಓಡಾಡ್ತಾವ್ರೆ. ಅವ್ರದ್ದು ಬೇರೆ ಬೇರೆ ಕಡೆ ಎಲ್ಲ ವಸ್ತುಗಳಾಗಿ ಬಚ್ಚಿಟ್ಟಿದ್ದಾರೆ. ಶೂಸ್ ಐತೆ ಅವನ ಹತ್ರ. ನನಗಿಂತ ರಿಚ್ ಅವನು ಹೇಳ್ಕೊಬೇಕಾದ್ರೆ. ಶೂಸ್ ಐತೆ, ಪರ್ಸ್ ಐತೆ, ಎಲ್ಲ ಇದೆ. ಎಲ್ಲೆಲ್ಲಿ ಇದೆ ಅಷ್ಟು ಪಕ್ಕದಲ್ಲಿ ಬರೋ ಪ್ರಯತ್ನ ಪಡ್ತಾರೆ ನೋಡಿ. ಮುಂದೆ ಟೆಟಲ್ಸಿ ಮಾಡೋದು ಮತ್ತೆ ಪಕ್ಕ ಪಕ್ಕದಲ್ಲಿ ಬರೋದು, ಒತ್ತಿರಿಸ್ಕೊಂಡು ಹೋಗೋದು. ಎಲ್ಲ ಎರಡೂ ಒಂದೇ, ಎಲ್ಲ ಒಂದೇ ನೆಟ್ವರ್ಕ್ ಅವರು. ರಾಜೇಶ್ ಟೈಟಲ್ ಟೀಮ್ ಸ್ಕೂಟರ್ ಅಂದರೆ ರಾಜರ ಆದೇಶ ಆಗಿದೆ, ಅದಕ್ಕೆ ಅವ್ನು ಬಂದ ಅಂತ ಅರ್ಥ. ಅವ್ರು ಶಶಿಧರ ದೀಕ್ಷಿತ್ ಇದೆಯಲ್ಲ, ಅವ್ನು ಬಲಂಗುಚಿ ಅವನು. ತಾಯಿ ದೇವರು ಚಾಮುಂಡೇಶ್ವರಿ. ಇದು ಬ್ರೇಕ್ಫಾಸ್ಟಿಗೆ ಬಂದೆ, ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಒಬ್ಬ ಬರಬೇಕಾಗಿತ್ತು, ಅದೇ ಇನೋವಾ ಕಾರು, ಗ್ರೇ ಕಲರ್ ಇನೋವಾ ಕಲರ್ ಸೇಟುಗಳು ಕೊಡ್ತಾರಲ್ಲ, ಅವ್ರು ಬರಬೇಕಾಗಿತ್ತು, ಬಂದಿಲ್ಲ. ಅದನ್ನ ಹೊರಡ್ತಾ ಇದ್ದೀನಿ, ವೇಟ್ ಮಾಡೋದಿಲ್ಲ. ಸೊ ಅದಕ್ಕೆ ಅವ್ರು ಆ್ಯಕ್ಟಿವಿಟಿ ಕೊಡ್ತಾರೆ. ಆ್ಯಕ್ಚುಲಿ ಒಂದು ಆಟೋ ಓಡ್ತಿದ್ದೀನಿ. ಮೊಬೈಲ್ ಅಪ್ಲಿಕೇಶನ್ ಬೇಗ ಓಪನ್ ಆಗಿಲ್ಲ, ಹೀಗಾಗಿ ಅದು ತೊಗೊಳ್ಬೇಕ. ಆ ಕಡೆಯಲ್ಲೇ ಬಂದರೆ ತೊಗೊಳ್ಬಾರ್ದು. ಸ್ಲೋ ಹೋಗ ಸ್ಲೋ ಆಗ್ತಾ ಹೋಗಿ ಯಾವ ಒಟ್ಟಿಗೆ ತೊಗೊಳ್ತಾರೆ. KP9513 AA93964 ಅಲ್ಲಿ ಗಾಡಿ ಹೋಯ್ತು. ಯಾವುದೇ ಫಸ್ಟ್ ನಂಬರ್ ಹೇಳೋದಲ್ಲ, HF100 ಇರಬೇಕದು. ಇದು ಯಾರೋ ಒಬ್ಬ ಲೆಫ್ಟಲ್ಲಿ ಯೂಸ್ ಮಾಡ್ತಿದ್ದಾಳೆ, ಅವಳಿಗೆ ನಮ್ಮ ಮಾನ ಬರೆಯೋದಿಲ್ಲ. ಸೊ HF100 ಐತಲ್ಲ, ಪ್ರಾಬ್ಲಮ್ ಬರ್ತದೆ ಈ ಥರ. ಇದಿರೋದು EP3406 ಹೋಗೆ ಜೋಸೆಫಲ್ಲಿ ಹೋಗಿದ್ದಷ್ಟೇ ಎಲ್ಲ ಹೋಗೆ. ಆ್ಯಕ್ಚುಲಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದು ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿ ನೆಕ್ಸಾನ್ ಇದೆಯಲ್ಲ, ರಾಯಲ್ ಬ್ಲೂ ಕಲರು, ಅಲ್ಲೊಬ್ಬ ಇನ್ವರ್ಟ್ ಇಟ್ಕೊಂಡಿದ್ದಾರೆ ಕ್ಲಿಯರು. ಇದೇ ಥರ ದುಡ್ಡು ₹20 ಅಂದರೆ ಅರ್ಧಂಬರ್ಧ ಊಟ ಕೊಟ್ಟು ಕಳಿಸ್ಬಿಡ್ತೀವಿ, ಪುನಃ ಊಟ ಮಾಡುವಂಥ ಆ್ಯಕ್ಟಿವಿಟಿ ಕೊಡ್ತಿದ್ದಾರೆ. ಜೊತೆಗೆ ಅವಮಾನ ಮಾಡ್ತೀವಿ ಆ್ಯಕ್ಟಿವಿಟಿ ಕೊಡ್ತಿದ್ದಾರೆ. ಅದು ರಾಯಲ್ ಬ್ಲೂ ಇದೆಯಲ್ಲ, ನೆಕ್ಸಾನ್ ಇದೆಯಲ್ಲ, ಅಲ್ಲೊಬ್ಬ ಪಂಚಾಂಗ ಕೊಡ್ತಿದ್ದ, ಹೌದು ಫ್ಲ್ಯಾಶ್ ಮಾಡ್ತಾರೆ ಕೊಡೋ ಫಾರ್ಮುಲ. ಆ್ಯಕ್ಚುಲಿ ಅದು ಕವರ್ ಮಾಡಬೇಕಾಗಿತ್ತು, ಮಿಸ್ ಆಗೋಗುತ್ತೆ. EC7627 ವಿನಿಶ್ ಗಾಡಿ ಅದು. ರಾಗ್ವೇ ಹೋದ ಅಂತಷ್ಟೇ ಅಲ್ಲ, ಹೆಚ್ಚಾಗೋಯ್ತು. ಕ್ಲೋಸ್ ಪಕ್ಕನೇ ಹೋಗೋದು, ಒಪ್ಪಿಸ್ಕೊಂಡು ಹೋಗೋದು. ಪಾಕಿಸ್ತಾನ ಮತ್ತು ಒಳಗೆ
ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹುಡುಗರ ಸಿದ್ಧಾರ್ಥ ಭಕ್ತ ಕುಮಾರ ದಸರಾ ಧೂಳು ಇದೆ. ಸಾಕು 1 2 3 4 5 ಜನ ಕರೀತಾ ಇರೋದು. ಪವನ್ ಪೊಸಿಷನ್ ಹಳ್ಳಿ ಅವೆಂಜರ್ ಗಾಡಿ ಉಂಟಲ್ಲ, ಅವೆಂಜರ್ ಅಲ್ಲ ಅವಿನಿಶ್ ಗಾಡಿ, ಅದಕ್ಕೆ ರಿಲೇಟೆಡ್. ಆಯಿಲ್ ಸಿಗ್ನೇಚರ್ ಬ್ಯಾಗ್ KGF ಸೈಕಲ್ ಈ ಥರದ ಫ್ಲಾಶ್ ಡಸ್ಟ್ಬಿನ್ ಇದೆ ಎಲ್ಲ ಹಾಕ್ಬೇಕು. ಹೊಳೆ ಹತ್ರ ಲಗೇಜ್ಗಳು ಜೋಪಾನ. ನಿಮ್ಮ ಕಡೆ ಒಬ್ಬರನ್ನ ಕೂರ್ಸ್ಬಿಟ್ಟು ಸ್ನಾನ ಮಾಡಕ್ ಹೋಗ್ಬೇಕು, ಆ ಕಡೆ ದೇವ್ರ ಈ ಕಡೆ ಕಳ್ತನ ಮಾಡಾಕ್ತಾರೆ. ಹೊಳೆ ಹತ್ರ ಕಲ್ಲಲ್ಲಿ ಬಿಡ್ತಾರೆ, ಜೋಪಾನ. ಮಹಿಳಾ ಭಕ್ತಾದಿಗಳು ಹೊಳೆ ಸ್ನಾನ ಆದ್ಮೇಲೆ ಬಟ್ಟೆಗಳು ಬದಲಾಯಿಸ್ಕೊಳಕ್ಕೆ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಇದೆ, ಹೊಳೆ ಸ್ನಾನ ಆದ್ಮೇಲೆ ಕೆಲಸ ಇದ್ರಲ್ಲಿ ತಿರ್ಗಾಡ್ಬೇಕು ಭಕ್ತಾದಿಗಳು. ಅಂಡರ್ ಪಾಸ್ ಅಲ್ಲಿ ದೇವ್ರ ದರ್ಶನ ಆದವರೆಲ್ಲ ದಾಸೋಹಕ್ಕೆ ಹೋಗಿ ಬೆಳಗಿನ ತಿಂಡಿ ಶುರುವಾಗಿದೆ. ಉಪಹಾರ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ, ದೇವರ ದರ್ಶನ ಆದವರೆಲ್ಲ ದಾಸೋಹಕ್ಕೆ ಹೋಗಿ ಬೆಳಗಿನ ತಿಂಡಿ ಶುರುವಾಗಿದೆ. ಉಪಹಾರ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ. ಗಣಪತಿ ಗುಡಿ ಪಕ್ಕ ಸ್ಲಿಪ್ಪರ್ ಸ್ಟ್ಯಾಂಡ್ ಐತೆ, ಪಾದರಕ್ಷೆಗಳು ಕೊಡ್ಬೋದು. OP ಪೊಲೀಸ್ ಸ್ಟೇಷನ್ ಪಕ್ಕ ಲಗೇಜ್ ರೂಮ್ ಐತೆ, ಭಕ್ತಾದಿಗಳು ಲಗೇಜ್ ಇರ್ಬೋದು. ತುಲಾಭಾರ ಮಾಡಿಸುವ ಭಕ್ತಾದಿಗಳು ದೇವಾಲಯದ ಒಳ ಆವರಣದ ದೇವಾಲಯದ ಒಳಭಾಗ ಭಕ್ತಾದಿಗಳು ಅಕ್ಕಿ ಸೇವೆ ಕಿತ್ಕೊಳ್ತಿರೋ ಚಾಮುಂಡಿ ದಾರಿ ಕೃಷ್ಣ ಅವನ ಬಾಲಂಗುಚ್ಚಿ ಅವನದೇ ಐಡೆಂಟಿಟಿ ಹಾಗೆ ರೋಡಲ್ಲಿ ಎಲ್ಲಿ ಗಿಡ ಸಿಗುತ್ತೆ ಅಲ್ಲೆಲ್ಲ ಹೂವು ಕಿತ್ಕೊಳ್ಳೋದು, ಆ ಥರದ ಕೆಲಸ ಮಾಡ್ತಾನೆ. ದೇವ್ರಿಗೆ ಹಾಕ್ತೀನಿ ಅಂದ್ಬಿಟ್ಟು ಆದಿ ಬೀದಿಲಿ ಹೋಗೋ ಕಡೆ ಎಲ್ಲ ಕಿತ್ಕೊಳ್ತಾರೆ. ಅದು ಯಾಕೆ ಅಂದರೆ ದಸರಾ ದಾರಿ ಹೋಗೋ ಅವನು ಜೊತೆ ಗಣಪತಿ ಐಡೆಂಟಿಟಿ ಮತ್ತು ದಸರಾ ಐಡೆಂಟಿಟಿ ಉಳಿಸೋದಕ್ಕೆ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜೇಂದ್ರ ಅವ್ರದ್ದು ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಅವನೇ ಮಾಡ್ತಾರೆ ಈಗ. ಅದಕ್ಕೆ ರಾಜಗುರುಗಳಾಗಿ ಚಾಮುಂಡಿ ಬೆಟ್ಟದಲ್ಲಿರೋದು. ಸೌಂಡ್ ಹೌದು ನೋಡುವರು ಪಂಚೆ ಆರ್ಗನೈಸ್ಬೇಕು. ಚಾವಡಿಯಲ್ಲಿ ವೈಕಲ್ ಹೌದೌದಲ್ಲ ಎಲ್ಲ ಸ್ವಲ್ಪ ಆಗ್ತದೆ. ಅದಕ್ಕೆ ಏಕೋತ್ಸವದಲ್ಲಿ ಅಲ್ಲಿ ಬರುವಂಥ ಅದು ಅವರು ಹೋಗ್ಯಸ್ಗಳಲ್ಲಿ ಓಡಾಡ್ತಾ ಇದ್ದಾನೆ. ಅದು ಒಂಟಿ ಕೈಯನ್ನು ಓಡಾಡ್ತಿದ್ದಿಲ್ಲ, ನಾಗಾಭರಣ ಬರೋದಕ್ಕೆ ಯಾಕೆ ಕಳಿಸ್ಕೊಂಡಿದ್ದರೆ ಒಂದು ಕಿರಿಕ್ ಮಾಡ್ಕೊಂಡಿದ್ದಲ್ಲ, ಸೊ ಕಿರಿಕ್ ಮಾಡ್ತೀವಿ ಅಂತ ಜೊತೆಗೆ ನಂಬರ್ 1 ಆ್ಯಕ್ಚುಲಿ ಅವ್ರು ನಾನು ಕುತ್ಕೊಳ್ಳೋ ಯಾರು ಕುತ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಈ ಕಡೆಗೆ ಬರ್ತಾಯಿದ್ದೆ, ಅವಾಗ ಆ್ಯಕ್ಚುಲಿ ಕುತ್ಕೊಳ್ಳೋಕ್ಕಲ್ಲ, ಈ ಕಡೆ ಕೂರು ಬರ್ತದೆ. ಅದು ಅರ್ಥವಾಗಿ ಎರಡು ಚೇಂಜಸ್ ಇದೆ. ಈ ಕಡೆ ಬಿಡಿಸ್ಕೊಂಡು ಅದೇ ಜಾಗ ಯಾಕೆ ಅಂದರೆ ಅಭ್ಯಾಸ ಮಾಡ್ತೀವಿ. ಮತ್ತು ಬಿಳಿ ಪಂಚಾಯತ್ ಇದೆಯಲ್ಲ, ಅದು ಬ್ಯಾಕ್ ಅಪ್ ಇವತ್ತು ನನಗೂ ಹೇಳ್ತಾ ಇದ್ದೆ, ಹೇಳೋ ಪ್ರಯತ್ನ ನನಗೆ ಗೊತ್ತಿ ಬಡ್ಡೆ ಇಲ್ಲಿದೆ ಮಾತಾಡ್ತಾರೆ ಅಂತ. ಅದಕ್ಕೆ ನಾವು ಕವರ್ಗೆ ಹಾಕಲ್ಲ ಪುಟ್ಟ.
ಅಲ್ಲೊಂದು ಲೇಡೀಸ್ ತಂಡ ತುಂಬ ಅವ್ರ ಹೊತ್ತಿಂದ ಪಾದಗಳು ಕೂತ್ಕೊಂಡು ಕೂತಿದ್ದಾರೆ. ಒಬ್ಬ ಅವರೇ ಪಿಂಕ್ ಕಲರ್ ಒಂದು ಚೂಡಿದಾರ ಹಾಕೊಂಡಿದ್ದಾರೆ. ಹಿಂದ್ಗಡೆ ಒಂದು ಹೋಮ್ಲೆಸ್ ಇದೆ, ಅವ್ರನ್ನ ಯಾವ ಕಡೆ ಕೂತ್ಕೊಂಡಿದ್ದಾರೆ. ಎಷ್ಟು ಆ್ಯಂಗಲ್ 35 ಡಿಗ್ರಿ ಆ್ಯಂಗಲ್ ಕೂತ್ಕೊಂಡಿರೋದು ಹೋಮ್ಲೆಸ್ಸು. ಈಗ 35 ಡಿಗ್ರಿ ಆ್ಯಂಗಲಲ್ಲಿ ಕೂತ್ಕೊಂಡಿರೋದು. ಮುಂಚೆಯಿಂದ ಕೂತ್ಕೊಂಡಿದ್ದಾರೆ ಮಾಡೋಕ್ಕಿಂತ. ಮತ್ತು ಇವಾಗ ಯಾಕೆ ಹೋಗ್ತಾರೆ ಬಿಡು, ನನ್ನ ಮುಂದೆ ಬಂದು ಮಾಡ್ತಿದ್ದ ಅದು ಆ ಕಡೆ ಪಿಕ್ಚರ್ ಪ್ರಚಾರ ಪ್ಲ್ಯಾನ್ ಮಾಡಿದ್ದು. ಅಲ್ಲಿ ಹೋಮ್ಲೆಸ್ಗಳು ಕೂತಿರೋ ಚೆಂದ ಚಳಿ ಅಲ್ಲೇ ಒಂದೇ ಫ್ರೇಮಲ್ಲಿ ಇಷ್ಟೇ ಫ್ರೇಮಲ್ಲಿ 7 ಜನ ಅವರು. ಇವರೆಲ್ಲ ಏನು ಪ್ರತಿಭಾನ್ವಿತರು ಗುರು. ಇವ್ರುಗಳಿಗೆಲ್ಲ ನಿಜವಾಗ್ಲೂ ಬೇರೆ ಬೇರೆ ಪ್ರಶಸ್ತಿ ಕೊಡಿಸ್ಬೇಕು. ಮಕ್ಕಳ ಟೀಮು ಐತಲ್ಲ ಇಲ್ಲಿ ಕವರು, ಅವರು ಒಳಗಡೆ ಕೂತ್ಕೊಂಡು ಸಾಯ್ತಾಯಿದ್ರು ಗುರು. ನನ್ನ ಮುಂದೆನೇ ಕೂತಿದ್ರು. ನಾನು ತಟ್ಟೆ ತೊಳ್ಬಿಟ್ಟು ನೀರು ಹಿಡ್ಕೊಂಬರೋಷ್ರೊಳಗೆ ಆಲ್ರೆಡಿ ಈಚೆ ಬಂದು ಹಂಗೆ ಪೋಸ್ ಕೊಡ್ತಾವ್ರೆ. ಅದೇ ಪೋಸ್ ಒಳಗೆ ಕೊಡ್ತೈತೆ ಪೋಸ್ ಎಲ್ಲಿ ಕೊಡ್ತಾ ಇದ್ದಾರೆ. ಅಯ್ಯಪ್ಪ ಏನು ಫಾಸ್ಟಾಗಿ ಬಂದವ್ರೆ. ಅದು ಓಕೆ, ಅದು ಆ ಕಡೆ ಇರಲಿ. ಇವತ್ತು ಒಂಟಿ ಪಂಚೆಗಳು ಸಿಕ್ಕಾಬಿಟ್ಟೆ ಇತ್ತು. ಒಂಟಿ ಪಂಚೆಗಳು ಅಂದರೆ ದುರ್ಗಾ ಪರಮೇಶ್ವರಿ. ನಾನು ಆ್ಯಕ್ಚುಲಿ ಅದೇ ಏನಕ್ಕೆ ಇದು ಕತೆ ಅಂತ ಅಲ್ಲಿ ಒಬ್ಬ ಹೋಗ್ತಾ ಇದ್ದಾರೆ ನೋಡಿ, ಒಂಟಿ ಪಂಚೆ. ಅಯ್ಯೋ ಹೌದು ಗುರು, ಎದೆ ಮೊಟ್ಟೆಗೆ ಎತ್ತು ಕಟ್ಕೋತಾವ. ಅಲ್ಲಿ ದಸರಾದಳು ಇಲ್ಲ, ಅಲ್ಲಿ ದಸರಾದಳು ಹೇಳ್ತಾ ಇರೋದು. ಸೊ ಬಿಷಪ್ ಕಡೆಯವರವರು ಅದಕ್ಕೆ ಇಬ್ಬರು ಇರೋದು ಅಲ್ಲಿ. ಅದಕ್ಕೆ ಅವ್ನು ಪಂಚನೆ ಎದೆ ಮೊಟ್ಟೆಗೆ ಎತ್ತು ಕಟ್ಕೊಳ್ತಾ ಇರೋದು. ಹೆರಿಟೇಜ್ ಅದು. ಸೊ ಅದಿರಲಿ, ಅದರ ನಾವು ಚಾಮುಂಡಿ ಬೆಟ್ಟದವ್ರು ಇಲ್ಲಿ ಇದ್ದೀವಿ, ಮೈಸೂರವ್ರು ಇಲ್ಲಿ ಇದ್ದೀವಿ ಅಂತ ತೋರಿಸ್ಕೊತಿರೋದು ಅವರು. ದಸರಾದಳು ಇದು, ಅದಕ್ಕೋಸ್ಕರ ಬರ್ತಾ ಇರೋದು. ವೈಟ್ ಒಡೆಯರ್ಸಿದು ವೈ ಡ್ರ್ಯಾಗನ್ KA11D 2179. ಓಕೆ, ಅದೆಲ್ಲ ಇರಲಿ. ಸಿಂಗಲ್ ಪಂಚೆ ಒಂಟಿ ಪಂಚೆ ಅಂತಾರದು ನಾನು ಓದನಲ್ಲ, ಅದು ಇಲ್ಲಿ ಇವಾಗ ಜೋಡಿ ಪಂಚೆ ಒಂದು ಬರ್ತೀನಿ. ಜೋಡಿ ಪಂಚೆ ಚಾಮುಂಡಿ ಬೆಟ್ಟದ ಕಳ್ಪೂಜಾರಿಗಳವರಲ್ಲ ಅವ್ರು ಕ್ಲೈಮ್ ಮಾಡ್ಕೊಂಡವ್ರೆ. ಒಂಟಿ ಪಂಚೆ ದುರ್ಗಾ ಪರಮೇಶ್ವರಿ ಮಂಜುನಾಥ್ ಕ್ಲೈಮ್ ಮಾಡ್ಕೊಂಡವ್ರೆ. ಒಂದ್ಸರಿ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದಾಗ ಅಲ್ಲಿ ಏನೋ ಪೂಜೆ ನಡೀತಾ ಇತ್ತು. ಅಲ್ಲಿದ್ದ ಸಮರ್ಥ ಮತ್ತು ಸಿದ್ದು ಬಾಲಂಗೋಚೆ ಸಿಕ್ಕಾಬಡೆ ಜನ. ಇವತ್ತಿನ ವಿಶೇಷತೆ ಅದು ಸಿಂಗಲ್ ಪಂಚೆ, ಬಿಳಿ ಕಲರ್ ಟ್ರಾನ್ಸ್ಪರೆಂಟು. ಮತ್ತು ಇವರು ಯಾರು ಸಮರ್ಥ ಸಿದ್ದು ಬಾಲಂಗೋಚಿಗಳು ಎಳ್ಕೊಂಡು ಹೋಗ್ತೀವಿ ಅಂತ, ಇಸ್ಕೊಳ್ಳೋದಿಲ್ಲ ಎಳ್ಕೊಂಡು ಹೋಗ್ತೀವಿ ಅಂತ, ಎಳ್ಕೊಂಡು ಹೋಗುವಂತ ನಂಬರಿ. ಅದು ಆ ಕಡೆ ಇರಲಿ. ಸದ್ಯಕ್ಕಾರೆ ಇವತ್ತಿನ ವಿಶೇಷ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದೆಲ್ಲ ಜೋಡಿ ಪಂಚೆ. ಇವು ಚೆಂದ ಕಟ್ಟೋ ನೋಡುಗಳು. ಹೆಂಗಸರು ಸೀರೆಗಿಂತ ದೊಡ್ಡದಾಗಿರುತ್ತೆ ಅನಿಸುತ್ತೆ ಇದು ಜೋಡಿ ಪಂಚೆ. ಬಡ್ಡೆದ ಕಟ್ಟರೆ ಚೆಂದ ಅನ್ನೋದು. ರೆಕಾರ್ಡ್ ಬರ್ತಾ ಇದೆ. ಇದೊಂದೇನೆಂದರೆ ಅದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾನು ಸ್ವಲ್ಪ ದಿವಸ ಅದೆಲ್ಲ ಏನೋ ಪೂಜೆ ಆಗಿತ್ತು. ಅವಾಗ ಮಂಜೂರಾತು ಎತ್ತರ ಒಂಟಿ ಪಂಚಾಯತ್ ಹುಡುಗ ಬಂದಿದ್ದು. ಆದರೆ ಅವ್ರು ಅಂಡರ್ವೇರೆಲ್ಲ ಫ್ಲ್ಯಾಶ್ ಮಾಡ್ತಾ ಇರಲಿಲ್ಲ. ಅಂಡರ್ವೇರ್ ತೋರಿಸ ಫ್ಲ್ಯಾಶ್ ಮಾಡ್ತಿರಲಿಲ್ಲ, ಶಾರ್ಟ್ಸ್ ಹಾಕ್ಕೊಂಡಿದ್ದ. ಶಾರ್ಟ್ಸ್ ಎಲ್ಲ ಕಾಣ್ತಾ ಇತ್ತು. ಆ ಥರ ಸಿಂಗಲ್ ಪಂಚೆ ಹಾಕ್ಕೊಂಡು ಪೋಸ್ಟ್ ಕೊಡ್ತಾಯಿದ್ರು. ಇಲ್ಲಿ ಇವತ್ತು ಕೂಡ ನನಗೆ ಸಿಕ್ಕಿದವರೆಲ್ಲ ಅದೇ ಕತೆ. ಒಂಟಿ ಪಂಚೆ ತೆಳುಗಿರೋ ಒಂಟಿ ಪಂಚೆ ಉಟ್ಕೊಂಡಿದ್ರು. ಅವ್ರದ್ದು ಒಳಗಡೆ ಲಪಟ ಚಡ್ಡಿ ಅಥವಾ ದೊಡ್ಡ ಚಡ್ಡಿ ಇರ್ತದೆ, ಆ ಥರದ್ದು ತೋರಿಸ್ತಿಲ್ಲ. ಮತ್ತು ಸಮರ್ಥ ಸಿದ್ದು ವಯಸ್ಸಿನ ಹುಡುಗರು ಸಿಕ್ಕಾಬಟ್ಟೆ ಹೋಗ್ತಾರೆ. ಬಹುಶಃ ಇವತ್ತು ಇನ್ನೊಂದೇನೆಂದರೆ ದೇವಸ್ಥಾನದಲ್ಲಿ ಹೊಳೆ ಹತ್ರ ಚಿಕ್ಕ ಬಾಳೆಹಣ್ಣು ಇರೋ ಸಾಧ್ಯತೆ ಇರುತ್ತೆ. ನೋಡೋದ ಚಿಕ್ಕ ಬಾಳೆಹಣ್ಣು ಇಟ್ಟಿರೋ ಸಾಧ್ಯತೆ ಇರುತ್ತೆ ಅಂತ ಬೇರೆ ಯಾರು ಕಿರಿಕ್ ಮಾಡೋ ಸಾಧ್ಯತೆ ಇದ್ರೂ ಇರ್ತದೆ. ಯಾಕಂದರೆ ಮಂಜುನಾಥ್ ತೋರಿಸ್ತಾರಲ್ವ, ಏನಯ್ಯ ನೀನು ಹಂಗೆ ಹಿಂಗೆ ಕಿರಿಕ್ ಮಾಡಿದ್ದ ಸೇಮ್ ಆ ಥರ ಯಾರು ಕಿರಿಕ್ ಮಾಡೋ ಸಾಧ್ಯತೆ ಇರುತ್ತೆ. ನೋಡ್ದ 3 ಹೊತ್ತು ಊಟ ಮಾಡಿದ್ದು ಜನಗಳಿಗೆ ಮಾತ್ರ ಹೇಳಿ ಮಾಡಿಸ್ದಂಗೆ ಆಗೋಯ್ತು. ಇವರು ತಿಂಗೊಂದಿಲ್ಲ ಸೆಟ್ಲ್ ಆಗ್ಬಿಟ್ಟಾರೆ. ನನಗೆ ಬರೋಕ್ಕೆ ಭಯ ಆಗುತ್ತೆ ಈಗ ಇಲ್ಲಿಗೆ. ನಾಳೆ 3 ಹೊತ್ತು ಊಟ ಮಾಡೋದ್ರೆ ಇಲ್ಲೇ ಸೆಟ್ಲ್ ಆಗೋಣ ಅನ್ಕೊತಾ ಇದ್ದೆ. ಸೊ ನನಗಿಂತ ಮುಂಚೆ ಫುಲ್ ಫಾಸ್ಟಾಗಿ ಅವರೆಲ್ಲ ಸೆಟ್ಲ್ ಆಗ್ಬಿಡಾರ. ಸೊ ನಾನು ತಿರ್ಗಾ ಮುಚ್ಕೊಂಡು ನನ್ನ ಕೆಲಸ ನಾನು ನೋಡ್ಕೊಳೋದು ಬಿಟ್ಟರು. ಈಗ ದಾಸೋಹಬನ ಈಗ ಹೇಗಿರೋ ಫೇಸ್ಬುಕ್ಕಲ್ಲಿ ದುಡ್ಡು ರೆವಿನ್ಯೂ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಒಂಚೂರು ದುಡ್ಡು ಬಂದರೆ ಸಾಕು, ದಾಸೋಹ ಭವನಗಳು KR ಹಾಸ್ಪಿಟ್ಲೆಲ್ಲ ಬಿಟ್ಬಿಟ್ಟು ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಂದ್ಕೊಂಡಿದ್ದೀನಿ. ದುಡ್ಡು ಎಬ್ಬಿಸ್ತೀನಿ, ಈ ತಿಂಗಳು ಮಾತ್ರ ಬಿಡೋಲ್ಲ. ದುಡ್ಡು ಬೇಕೇ ಬೇಕು ನನಗೆ. ಹೀಗಾಗಿ ಹಳೆ ಶಾರ್ಟ್ಸ್ಗಳನ್ನೆಲ್ಲ ಕ್ಲೀನಾಗಿ ಅಪ್ಡೇಟ್ ಮಾಡಿಬಿಟ್ಟು ಒಂದು 10,000 ರೂಪಾಯಿ ಬರೋಂಗೆ ನೋಡಿಕೊಂಡು ಒಂದು ಮೊಬೈಲ್ ತೊಗೊಬಿಡ್ತೀನಿ ಫಸ್ಟು. ಅದಾದಮೇಲೆ ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಊಟಕ್ಕೆ
ಹೊರಗಡೆ ಸುತ್ತಾಡಿಕೊಂಡು ಬ್ರೌನ್ ಟಿ ವಿಗೆ ವರ್ಕೌಟ್ ಮಾಡ್ತೀನಿ. ಬ್ರೌನ್ ಟಿ ವಿ ಮಾತ್ರ ಅದ್ಭುತವಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋದ ಮೊಬೈಲ್ ಇಲ್ಲ ಗುರು, ಎಡಿಟ್ ಮಾಡೋಕ್ಕಾಗಲ್ಲ, ಅದೇ ದೊಡ್ಡ ಸಮಸ್ಯೆ. ಎಷ್ಟೇ ಜನ ವೀಡಿಯೋ ಕವರ್ ಮಾಡೋದು, ಅದನ್ನ ಎಡಿಟ್ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕೆ ಏನು ಪ್ರಯೋಜನ ಬರೋಲ್ಲ. ಅದು ಅಲ್ಲದೆ ಇವತ್ತಿನ ದಿವಸ ಜನಗಳಿಗೆ ತಾಳ್ಮೆ ಇಲ್ಲ. ವೆಯ್ಟ್ ಮಾಡಿಕೊಂಡು ವೀಡಿಯೋನೆಲ್ಲ ಸರ್ಚ್ ಮಾಡ್ಕೊಂಡು ಅದು ನೋಡೋಂಥ ಇದಿರಲಿ ಅಥವಾ ತೋರಿಸ್ತಾರೋ ವೀಡಿಯೋನ ಕಂಪ್ಲೀಟಾಗಿ ನೋಡೋವಂಥದ್ದು ಅಭ್ಯಾಸ ಇಲ್ಲ. ನೋಡ್ತಾರೆ 1 ಸೆಕೆಂಡ್ 2 ಸೆಕೆಂಡ್, ಒಂದು 3-4 ಸೆಕೆಂಡ್ ನೋಡ್ತಾರೆ, ಒಂದು 5 ಸೆಕೆಂಡ್ ನೋಡ್ಬೋದು ಅಷ್ಟೇ. ಅಲ್ಲೇನೋ ಅವ್ರ ಕಂಟೆಂಟ್ ಇಷ್ಟ ಆಗಲಿಲ್ವಾ ಸ್ವೀಕಂತ ಸ್ಕಿಪ್ ಆಗ್ಬಿಟ್ಟು ಹೋಗ್ತಾ ಇರ್ತಾರೆ. ಬೇರೆ ಅದಕ್ಕೆ ಕಾಂಪಿಟೇಷನ್ ಅಷ್ಟೊಂದು ಇದೆ, ಜೊತೆಗೆ ಜನರ ತಾಳ್ಮೆಯೂ ಕಡಿಮೆ ಆಗೋಗಿದೆ. ಅದಕ್ಕೋಸ್ಕರ ಇವತ್ತು ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಫಸ್ಟೇ ಕ್ಲೈಮ್ಯಾಕ್ಸ್ ಮಾಡಿಬಿಡ್ತಾರೆ. ಫಸ್ಟೇ ಕ್ಲೈಮ್ಯಾಕ್ಸ್ ತೋರಿಸ್ಬಿಟ್ಟು ಆಮೇಲೆ ವೀಡಿಯೋದಲ್ಲಿ ಇದೆ ಅಂತ ಆಮೇಲೆ ವೀಡಿಯೋ ತೋರಿಸ್ತಾರೆ. ಇನ್ನು ಸ್ವಲ್ಪ ದಿವಸ ಹೋದರೆ ಕಥೆನೂ ಹಿಂಗೆ ಆಗೋಗುತ್ತೆ. ಮದುವೆ ಮಾಡೋಕ್ಕಿಂತ ಮುಂಚೆ ಹುಡುಗಿದ ಡೇಟಿಂಗ್ ಮಾಡ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೊತೀನಿ ಅಂತ ನಾನು ಬಡ್ಡೆ ಇಲ್ಲ ಅಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕಿಂತ ಹುಡುಗಿ ಸರ್ ವಾಟ್ರ್ ಬಾಟ್ಲ್ ಇಟ್ಟಿರೋದು ಸದ್ಯಕ್ಕೆ ಬಾಳೆಹಣ್ಣು ಇಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ. ವಾಟ್ರ್ ಬಾಟ್ಲ್ ಇಟ್ಟ ಮೇಲೆ ಬಾಳೆಹಣ್ಣು ಇಟ್ಟಿರ್ತಾರೆ, ಇಟ್ಟಿರೋ ಸಾಧ್ಯತೆ ಇದೆ. ಇವತ್ತು ಕವರ್ ಬೇರೆ ಸಿಕ್ಕಿದೆ, ನೋಡೋದು. ಅಲ್ಲಿ ಇವನ್ ಬಾಲಂಗುಚ್ಚಿ, ಕಾಳು ಪೂಜಾರಿ ಬಾಲಂಗುಚ್ಚಿ ಸ್ಟೋರಿ ಹೇಳ್ಬಿಡ್ತೀನಿ ಫಸ್ಟು. ಆ ಕಡೆ ವಿಡಿಯೋ ಕವರ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಜನಗಳ ಸಾಲ ಮಾಡ್ತಿರ್ತಾರೆ ಅನ್ನೋ ಕಾರಣಕ್ಕೆ. ಇಲ್ಲಿ ಬಟ್ಟೆ ತೆಗೆದು ಹಾಕಿದಾರಲ್ಲ ಆ ಥರ, ಇಲ್ಲಿಕ್ಕಿಂತ ಅಲ್ಲಿ ಬಟ್ಟೆ ಹಾಕಿದಾರಲ್ಲ ಆ ಥರ ನೀರು ಒಳಗಿರುತ್ತಲ್ಲ ಅದನ್ನೆಲ್ಲ ಬಟ್ಟೆಗಳನ್ನ ತೆಗೆದು ದಡದ ಮೇಲೆ ಹಾಕಿದ್ದಾರೆ. ಅದನ್ನು ಕವರ್ ಮಾಡಿಲ್ಲ, ಅಂದರೆ ಎತ್ಕೊಂಡು ಕ್ಲೀನ್ ಮಾಡಿಲ್ಲ. ನೀರು ಒಳಗಿರೋದನ್ನು ತೆಗೆದು ಈಚೆಗೆ ಹಾಕಿದ್ದಾರೆ, ಆದರೆ ಅದನ್ನು ಕ್ಲೀನ್ ಮಾಡಿಲ್ಲ. ಬಟ್ಟೆಗಳು ಈ ಥರ ಎಲ್ಲ ಬಿದ್ದಿತ್ತು, ಫುಲ್ ಗಲೀಜು ಏರಿಯಾ. ಅದ್ರ ಮಧ್ಯೆ ಬಾಳೆಹಣ್ಣು ಇಟ್ಟಿದ್ರು, ಆದರೆ ಬೆರಳೆಣಿಕೆ ಅಷ್ಟಿತ್ತು. ಬೆರಳೆಣಿಕೆ ಅಷ್ಟು ಇಲ್ಲ ಅನ್ಕೊಳಪ್ಪ. ಕಾಯಿ ಸದ್ಯಕ್ಕೆ ತಿನ್ನುವಂಥ ಯೋಗ್ಯತೆಯೂ ಇರಲಿಲ್ಲ ಅದಕ್ಕೆ. ಕಾಯಿ ಬಾಳೆಹಣ್ಣು, ಸೊ ಆ ಥರದ್ದಿತ್ತು. ಹೀಗಾಗಿ ಬಾಳೆಹಣ್ಣು ಮುಟ್ಟಕ್ಕೆ ಹೋಗಲಿಲ್ಲ ನಾನು, ಸುಮ್ಮನೆ ಬಂದುಬಿಟ್ಟೆ. ಒಂದು ಜಾಗ ಸರಿ ಇರಲಿಲ್ಲ, ಇನ್ನೊಂದು ಇಟ್ಟಿದ್ದು ಬಾಳೆಹಣ್ಣು ಚೆನ್ನಾಗಿರಲಿಲ್ಲ. ಇಟ್ಟಿದ್ದು ಕ್ವಾಂಟಿಟಿ ಕೂಡ ಕಡಿಮೆ ಇತ್ತು. ಅಷ್ಟು ಬಾಟ್ಲಿ ಇಟ್ಟಿದ್ದು ಅದೇ ವಿಷಯಕ್ಕೋಸ್ಕರ. ಅದೇ ಅರ್ಧಂಬರ್ಧ ಇತ್ತು, 2 ಲೀಟ್ರಲ್ಲಿ ಅರ್ಧ ಇತ್ತು. ಸೊ 50% ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ದುರ್ಗಾ ಪರಮೇಶ್ವರ ದೇವಸ್ಥಾನ ಮಂಜುನಾಥ್ ಮತ್ತು ಆ ಹುಡುಗರು ಸಮರ್ಥ ಸಿದ್ದು ಅವರ ಬಾಲಂಗೋಚಿಗಳು ತೋರಿಸ್ತಾ ಇದ್ರಲ್ಲ ಅವಾಗಿಂದ, ಅವ್ರದ್ದೇ ಇವತ್ತು ಸ್ಪೆಷಾಲಿಟಿ ಅಂತ ಹೇಳಿಲ್ವ ನಾನು. ಅದೇ ಇಲ್ಲೂ ಮುಂದುವರಿದ ಭಾಗ ಆಗಿತ್ತು. ದಾಸೋಹ ಕಪಿಲ ನದಿ ತೀರದಲ್ಲೂ ಅದೇ ಆಗಿದ್ದು. ಫ್ರೂಟ್ ಟ್ಯೂಟಿ, ಅದು ಶ್ರುತಬಳ್ಳಾಳದ ಬಾಟ್ಲು ಶ್ರುತಬಳ್ಳಾಳ ಬರುತ್ತೆ. ಫ್ರೂಟಿ ಅಂಗಡಿ ಇಟ್ಟಿದ್ದಾಳಲ್ಲ, ಅದಕ್ಕೋಸ್ಕರ ತೋರಿಸಿದ್ದದು. ಅದು ಫ್ರೂಟಿ. ಸೊ ಶ್ರುತಬಳ್ಳಾಳಲ್ಲಿ ನೀನು ಸಪೋರ್ಟ್ ಮಾಡಿಲ್ಲ, ಅವಳು ತಗೋ. ಅದಕ್ಕೆ ನನ್ನ ಷಡ್ಬುಗಬ್ಬ ಅವ್ರ ಅಂಗಡಿಯಲ್ಲಿ ಟೀ ಕುಡಿಲಿಲ್ಲ ಅವರು, ಅದಕ್ಕೆ. ದೇವ್ರಿಗೆ ಕೈ ಬಿಡ್ತೀರಿ ಅಂತ ಗೊತ್ತಿರೋದಂಗೆ ಭಾಳ ತೋರಿಸ್ತಿದ್ರು. ಅದೇ ಸ್ಮೈಲ್ ಅಂತ ಟೀಚರ್ ಆಡ್ಕೊಡ್ತಿರೋದು ಇನ್ನೊಬ್ಬರು ಅಂತ ಬಬ್ಲಿ ಬಳ್ಳಾರಿ ಶ್ರುತಬಳ್ಳಾಳಿ. ಕತೆ ಹೇಳ್ತಿದ್ವಿ ಸದ್ಯಕ್ಕೆ ಹುಡುಗಿದ್ದಾಳೆ, ಅವಳ ಮೂತಿ ತಿಕ್ಕಿದ್ದಾಳೆ. ಆಮೇಲೆ ಇದ್ರದ್ದು ಮುಸ್ಲಿಮರು ಮತ್ತು ಶ್ರುತಬಳ್ಳಾಳಿ ಮತ್ತು ಗೊತ್ತಿಲ್ಲ ಯಾರು ಅಂತ ದೋಸೆಗಳು ಹಾಕೋದು. ದೋಸೆ ಅಂದರೆ ಬಿಷಪ್ ಹೇಳಿದ್ರು ಅಂತ. ಬಿಷಪ್ ಯಾರು ಅಂದರೆ ತಮ್ಮದು ಬಿಡ್ತಾರೆ. ಆಲ್ರೆಡಿ ಇನ್ನೂ ಹೇಳ್ತಾ ಸುತ್ತಿಲ್ಲ JT 7264 ಹೇಳ್ಕೊಂಡು ಹೋಗ್ತೀವಿ ಅಂತ. ಎಸ್ಕೊಂಡು ಕರ್ಕೊಂಡು ಹೋಗ್ತೀವಿ, ಲಿಫ್ಟ್ ಸಿಗಲ್ಲ ನಿಮಗೆ ಅಂತ ಆ್ಯಕ್ಚುಲಿ ಕೊಡ್ತಿರೋರು. ಅದು ಆ ಕಡೆ ಇರಲಿ, ಲಿಫ್ಟ್ ಕೇಳೋಕ್ಕೆ ಟೈಮೇ ವೇಸ್ಟ್ ಕೊಡೋಲ್ಲ, ಇನ್ನೂ ಟೈಮ್ ಇದೆ. ಎಲ್ಲ ಹೋಗಿ ಹೋಗೋಲ್ಲ ಕ್ಯಾನ್ಸಲ್. ಮತ್ತು ಹೆಚ್ಚಿಗೆ ತಲೆ ಕೆತ್ಕೊಳ್ಳೋದಿಲ್ಲ, ಬೇರೆ ಕಡೆ ಅವೆಲ್ಲ ಅನಿಸ್ಬೇಕು. ಇದರಲ್ಲಿ ಬುಕ್ಕು ಪೆನ್ನೆಲ್ಲ ತೊಗೊಂಡಿರೋದು. ಪೆನ್ ತೊಗೊಂಡೆ, ಆ್ಯಕ್ಚುಲಿ ತೊಗೊಂಡಿಲ್ಲ. ಬುಕ್ ರಾಜಶೇಖರ ಇಸ್ಕೊಂಡಿದ್ದು. ಅದೇ ದೋಸೆ ಅಂದರೆ ಬಿಷಪ್ ಹೇಳಿದ್ದು, ಅದಕ್ಕೋಸ್ಕರ ಇದು ಮಾಡಿದ್ದಾರೆ. EY 6850
ಊರಿಗೆ ಒಳ್ಳೆ ಕಳ್ಳ ಬಂದ್ಬಿಡ್ದೆ ಬರ್ತಾರೆ. ಈ ಪಾಯಿಂಟಲ್ಲಿ ಬರ್ತಾರೆ, ಅಲ್ಲಿವರೆಗೆ ಬರ್ಬೇಕಲ್ವ ಅಟ್ಲೀಸ್ಟ್ ಪಾಯಿಂಟ್ ಬರ್ತಾರೆ. ಬೈಬಾರ್ದು ಬೈಯಲ್ಲ. ಈ 8352 ಅವ್ರು ಕೂತಿರೋ ಸ್ಟೈಲ್ ನೋಡಿದ್ರೆ ಈಸಿಯಾಗಿ ಹೇಳ್ಬೋದು ಅವ್ರು ಯಾವ ರೇಂಜಿಗೆ ಗಾಡಿ ಓಡಿಸ್ತಾರೆ ಅಂತ. 10W3501 ಗಾಡಿ. ಅದೊಂದು ಬಿಗ್ಗ ಪರ್ಮಿಷನ್ ಸೆಲ್ಲಲ್ಲಿ ಕ್ಯಾಪ್ಚರ್ ಐಡೆಂಟಿಟಿ ಮಕ್ಕಳ ಕ್ರಿಯೇಟ್ ಮಾಡಿದ್ನಲ್ಲ ಪಾಕಲಿಕ್ ಬಿಟ್ಟ ಅವಾಗ ಬಲ ಮುಚ್ಚಿ ಈ ಬಾಟ್ಲ್ ಫ್ರೂಟ್ ಇದೆ ತುಟಿ ಫ್ರೂಟ್ ಸುತ್ತಬಳ್ಳಾಳಿ ಒಳ್ಳೆ ಸಮಯದಲ್ಲಿರುವ ಸುತ್ತಬಳ್ಳಾಳಿನ ಕಥೆ ಇದೆ ಅಂತ. ಈಗ ಸುತ್ತಬಳ್ಳಾಳಿ ಇಟ್ಕೊಂಡು ಸುತ್ತಬಳ್ಳಾಳಿ ಅಗ್ರಿಯೇ ಎತ್ಕೋ ಆಗಿರುತ್ತೆ. ಯಾಕೆ ಸ್ವಲ್ಪ JU 9076 HK 605 ಅದು ಏನಕ್ಕೆ ಸುತ್ತಬಳ್ಳಾಳಿ ಎತ್ಕೋ ಅಂತ ಆ್ಯಕ್ಟಿವೇಟ್ ಇಟ್ಕೊಂಡು ಬಾಳೆಹಣ್ಣು ಮುಖ್ಯ ತೆಗೆದಾಕಿದ್ವಿ ಅಂದರೆ ಷಡ್ಬುಗಂ ಟೀಸ್ಟಲ್ಲಲ್ಲಿ ಟೀ ಕುಡಿಲಿಲ್ಲ ಪ್ರೀತಿ ಸಾಗರ ಟೀ ಕುಡಿದೆ. 20 ರೂಪಾಯಿ 20 ರೂಪಾಯಿನೇ ಅಲ್ಲಿ ಟೀ ಕುಡಿದೆ. ಇದು ಆರ್ಗನೈಸ್ಡ್ HH14 ಅಂದರೆ ಅದು ಕೋವಿಡ್ ಎಕ್ಕೊಂಡು ಕರೆಕ್ಟಿಗೆ ಬಂದಷ್ಟು ಇನ್ವೇಜ್ ಕೊಡೋದು ತಾನೆ. ಈಗ ಸಿಕ್ಕಾಬಿಡ ಎಕ್ಸಾಂಪಲ್ ಸಿಗ್ತಿದೆ, ಸಾವಿರಾರು ಲೆಕ್ಕ ಇದೆ, ಸಾವಿರಾರು ರೂಪಾಯಿ ಎಕ್ಸಾಂಪಲ್ ಸಿಗುತ್ತೈತೆ. ಅಲ್ಲಿ ಹೋಗ್ತೀನಿ ನಾಗಾಭರಣ ಥರ ಇರೋದೊಬ್ಬ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡೋದಲ್ಲ 6589 ಗಾಡಿ ಇದೆ. ಅಡ್ಡಪೋಟಿ ನೀರು ಹರಿಸ್ತಾ ಇದ್ದಾನೆ. ಸೊ ನೀರು ಆಗ್ಬಿಡುತ್ತೆ ಅಂದರೆ ರೈಟ್ ಸೈಡ್ ಆ ಗಾಡಿ ಗಾಡಿಗೆ ಬರುತ್ತಲ್ಲ. ಹೌದು, ಅಲ್ಲಿ ಆ್ಯಕ್ಚುಲಿ ಆ ಗಾಡಿ ನಂಬರ್ ಹೇಳೋದಕ್ಕೋಸ್ಕರ ತೆಗಿಲ್ಲ. ಇವು ನೀರು ಹಾರಿಸ್ತಾ ಇದ್ದಾರಲ್ಲ, ಇದರಿಂದ ಏನೋ ಇದೆ ಅಂತ ಮಿಕ್ಕಿಲೇ ಗೊತ್ತಾಯಿತು. ಸೊ ಮೊಬೈಲ್ ಆನ್ ಮಾಡ್ಕೊಳ್ತಾ ಇದ್ದೆ, ಅಷ್ಟೊಳಗೂ ಗಾಡಿ ಫಸ್ಟ್ ಎಲ್ಲ ಪಾಸ್ ಆಯಿತು. ಆರ್ಗನೈಸ್ಡ್ ಪಂಚೆ ತಿರುವಲ್ಲಿ AJ 5744 ಡಿವೈಡೆಡ್ 944 ಇಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ ಏನೇನೋ ಆಗ್ಬಿಟ್ಟೆ. ಅದು ಅಲ್ಲಿಗೆ ಹೋಗುವಂಥ ಇರೋದು ಮನೆಯಪ್ಪ ಒಟ್ಟಿಗೆಗೆ ಹೋಗುವಂಥ ಸೆಕ್ಯೂರಿಟಿ ಹೇಳ್ಕೊತಾ ಇರೋದು. ಅಲ್ಲೊಂದು ಸುಸುಕಿ ತರೋತ್ತಲ್ಲ ಅದ್ರ ರಿಲೇಟೆಡ್. ಯಾಕೆ ಅದು ಅಲ್ಲಿಗೆ ತೋರಿಸ್ತಾ ಇರ್ತದೆ. ಸೂರ್ಯನ ಮಗ ಸೂರ್ಯಪುತ್ರ ಅವರಿಂದ 60 ಕಿಲೋಮೀಟ್ರದು, ಅದಕ್ಕೆ ಅಲ್ಲಿಗೆ ಹೋಗುವಂಥ ಅವ್ರಿಗೆ ಖಂಡಿತಾಗಿರ್ತಾರೆ ಅವರು. ನೋಡ್ಬೇಕಂತ ಈಗ ನೋಡಿ ನೋಡೋಕ್ಕಾಗಲ್ಲ. ಟ್ವೆಲ್ 6515 ಮುಸ್ಲಿಮ್ಸ್ ಈ ಗಾಡಿ ಸಿಕ್ಕಾಬಿಟ್ಟೆ ಒಂದ್ಸಲ ಆಚೆ ಹಚ್ಚಿದ್ರೆ ತೆಗೆದಿದೆ. ಇದರಿಂದ ಏನೂ ಇಲ್ಲ. JK 453 ಪಲ್ಸರ್ ಬುಲೆಟ್ ಗಾಡಿ ಕವರ್ ಮಾಡೋಕ್ಕಾಗಲಿಲ್ಲ. ಗಾಡಿಗೆ ರೆಕಾರ್ಡ್ ಆಗಿರ್ಬೋದು, ಆಗಲಿ ಅಂತ ಆಗಿರೋದು ಗೊತ್ತಿಲ್ಲ. ಅದು ಅಂಗಡಿ ಇದೆಯಲ್ಲ ವುಡ್ ಅಂಗಡಿ ಅವನು ಬಹುಶಃ ಮುಸ್ಲಿಮ್ದು ಅದು. ಅದಕ್ಕೋಸ್ಕರ ಬಹುಶಃ ಅದು 100% ಮುಸ್ಲಿಮ್ ಅವ್ರದ್ದು ಅದು. ಅದಕ್ಕೋಸ್ಕರ ಬರ್ತಾ ಇರೋದು. ಬೆಳಿಗ್ಗೆ ಇವತ್ತು ಅರಳೆ ಬಾಣಿಗೆ ಎದ್ದಲ್ಲ, ಅವಾಗಲೇ ಅಯ್ಯೋ ಕಣ್ಣು ಬಿಟ್ಟ ತಕ್ಷಣ ಗಾಡಿ ರಾಂಗ್ ವೇಲ್ ಹೋಗ್ತಾ ಇದ್ದು ಕಣ್ಣು ನೋಡಿದೆ. ರಾಂಗ್ ವೇಲಲ್ಲಿ ಗಾಡಿಗಳು ಊಟ ಎಲ್ಲ ರಾಂಗ್ ವೇಲ್ ಹೋಗ್ತಾಯಿದ್ರು. ಅದೇ ಹುಡುಗಲ್ಲ ಅಲ್ಲಿಂದಲೂ ರಾಂಗ್ ವೇಲ್ ಹೋಗ್ತಾಯಿದ್ರು. ಸೀದಾ ಉದ್ದಕ್ಕೂ ಅಷ್ಟೇ ಅಲ್ಲಿಂದ ಹಂಗೆ ಕಂಟಿನ್ಯೂ ಆಗಿ ಮುಂದಕ್ಕೆ ಹೋಗ್ತಾನೆ ಇದ್ರಲ್ಲ ಆರ್ಗೆಟ್ಗೆ. ಸೊ ಅದೊಂದು ಕತೆ ಆಯಿತು. ಇನ್ನು ಓಪನಿಂಗ್ ವೀಡಿಯೋ ಕವರ್ ಮಾಡೇ ಇಲ್ಲ. ಆ್ಯಕ್ಚುಲಿ ಇದರಲ್ಲಿ ಬ್ಯಾಟ್ರಿ ಇರಲಿಲ್ಲ, ಡೆಡ್ ಆಗಿತ್ತು. ಸೊ ಮುಂದಿನ ಬೆಂಚಲ್ಲಪ್ಪ ಪಕ್ಕದಲ್ಲಿ ಬಳಿ ಕೊಡ್ತಿದ್ದಲ್ಲ, ಅವಾಗ ಬಂದು ಆ ಸುಳವಾಗ ಬಂದಿದ್ದ. ಸಾರಿ ಬೈಯಲ್ಲ. ಇಲ್ಲಿದ್ದ ಫೇಸ್ಬುಕ್ಕಲ್ಲಿ ಬುದ್ಧಿ ಕಳಿಸ್ಬಿಟ್ಟಿದ್ದಾರೆ.
ಸೊ ಅವನು ಏನಿರೋದು ಅವ್ನು ಬೆಳಗಿದ್ದ. ಸೊ ನೆಕ್ಸ್ಟು ನಾನು ಮೊಕದಲ್ಲೇ ಬಂದಾಗ ಕಾಲ್ಬೇಕಲ್ಲ ಕುಂತ್ಕೊಂಡಿದ್ದ. ಸೊ ಆ ಥರ ರಿಲೇಟೆಡ್ ನಡೀತಾ ಇತ್ತು. ಇದ್ರ ಕತೆ ಹೇಳಿದ್ದೀವಿ ಸರಿ. ಅವರು ಅವ್ರ ಬೆಳೆ ಕಾಲ್ಬೇಕಲ್ಲ ಹಾಕಿದ್ರು ಮತ್ತು ಹೊಸಪ್ಪ ಹ್ಯಾಂಡ್ ಜಾಬ್ ಮಾಡ್ಕೊಳ್ತಾ ಇದ್ದಿದ್ದು ಓಡಾಡೋ ನೋಡಿಕೊಂಡು ಅದೆರಡು ಕವರ್ ಮಾಡಿದ್ದೀನಿ. ನಾನು ಯಾವುದೇ ಪ್ರಾಪರ್ ಪ್ಲ್ಯಾನ್ ಮಾಡಿದೆ, ಪ್ರಿಪ್ರೇಷನ್ ಮಾಡಿದೆ, ಬ್ರೌನ್ ಟಿ ವಿ ಫೇಸ್ಬುಕ್ ಪೇಜ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ಓಪನ್ ಮಾಡಿಬಿಟ್ಟೆ. ಬಟ್ ಅದಕ್ಕೆ ಯಾವುದೇ ವಿಷುವಲ್ಸ್ ಏನೂ ರೆಡಿ ಇರಲಿಲ್ಲ. ಬೇರೆ ಕೆಲಸದಲ್ಲಿ ಎಂಗೇಜ್ ಇದ್ದೀರಿ. ಸೊ ಆ ಪೇಜ್ ಈಗಲೇ ಬಿಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಇವತ್ತೊಂದು ಅಪ್ಲೋಡ್ ಮಾಡ್ತಾಯಿದ್ದೀರಿ. ಅಪ್ಲೋಡ್ ಕೂಡ ಸುಮ್ಮನೆ ಮಾಡ್ತಾಯಿಲ್ಲ. ನಂಜನಗೂಡಲ್ಲಿ ನಡಟ್ಟಿ ಮನೆ ಕಟ್ಟೋ ಪ್ಲ್ಯಾನ್ ಇದೆ. ನೀಲಕಂಠ ನಿಲಯ ಅಂತ ಹೆಸರಿಡೋ ಪ್ಲ್ಯಾನ್ ಇದೆ. ಸೊ ಅದರಿಂದ ಏನು ಸ್ಟ್ರಾಟಜಿ ಇದೆ ಅನ್ನೋದನ್ನು ವರ್ಷನ್ ವಿವರಿಸ್ತೀನಿ ಸಮ್ಡೇ. ಸದ್ಯಕ್ಕೆ ಈ ವಿಷಯ ಅಷ್ಟೇ. ಇದರಿಂದನೂ ಅರ್ಥ ಇದೆ, ಟ್ರೈ ಎನ್. ಜೊತೆಗೆ ಈ ಬೋಗಿಗಳು ಒಂದರಿಂದ ಒಂದು ಯಾಕಿರುತ್ತೆ ಗೊತ್ತಾ? ಇದರದ್ದು ಮ್ಯಾಥಮೆಟಿಕ್ಸ್ ಇದೆ. ಅಂದರೆ ಏಲಿಯನ್ ಇಂಜಿನಿಯರ್ಸಲ್ಲಿ ವೀಲ್ ವರ್ಕಿಂಗ್ ಇದೆ. ಅಂದರೆ ಗಡಿಯಾರ 1 ಗಂಟೆ ಆದಮೇಲೆ 2 ಗಂಟೆ ಬರುತ್ತೆ, 2 ಗಂಟೆ ಆದಮೇಲೆ 3 ಗಂಟೆ ಗಡಿಯಾರ ಬರುತ್ತಲ್ಲ, ಸಮಯ ಬರುತ್ತಲ್ಲ, ಗಡಿಯಾರ ಸುತ್ತುತ್ತಲ್ಲ. ಅದೇ ರೀತಿ ಏಲಿಯನ್ ಇಂಜಿನಿಯರ್ಸಲ್ಲಿ 10 ಪೊಸಿಷನ್ಗಳಿದೆ. ಫಸ್ಟ್ ಪೊಸಿಷನ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಅಂತ ಇರುತ್ತೆ. 1 ವರ್ಷ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ವರ್ಷ ಇನ್ನೊಂದು ಕೆಲಸ ಬಿಡುತ್ತೆ. ಸೊ ಅದೇ ರೀತಿ 10 ಪೊಸಿಷನ್ಸ್ ಕೆಲಸ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟು 11th ಬರುತ್ತೆ, ಅದು ಟೀನ್ ಆಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ಮುಂದೊಂದು ದಿವಸ ಡೀಟೇಲಾಗಿ ವಿವರಿಸ್ತೀನಿ. ಸೊ ಒಂದರಿಂದ ಒಂದು ಬರುತ್ತಲ್ಲ ಚೈನ್ ಸಿಸ್ಟಮಲ್ಲಿ, ಸೇಮ್ ಅದೇ ಥರ ರೈಲ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ರೈಲ್ಗೆ ಹೋಲಿಸಿ ಯಾವಾಗಲೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರ್ತಾರೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಆ್ಯಕ್ಚುಲಿ ಇರಲಿಲ್ಲ. ಏನೂ ಇಲ್ವಲ್ಲ, ಏನಾರು ಅಪ್ಲೋಡ್ ಮಾಡಬೇಕಲ್ಲ, ಸುಮ್ಮನೆ ಖಾಲಿ ಬಿಡೋದು ಬೇಡ ಪೇಜ್ನ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇಷ್ಟುದ್ದ ಭಾಷೆ ಹೇಳೋ ಯೋಜನೆ ಕೂಡ ನನಗೆ ಇರಲಿಲ್ಲ. ಏನೋ ವಿಷಯ ಹೇಳ್ತಾಯಿದ್ದೀವಿ. ಅಲ್ಲಿ ಯಾವಲ್ಲ ಹೋಗ್ತಾ ಇದ್ದಾರಲ್ಲ ಪ್ರಕಾಶ್ ಬಾಲಂಗೋಚಿ ಪುಕ್ಸಟೆ ಪ್ರಚಾರಕ್ಕೆ ಹೋಗ್ತದೆ. ಎತ್ತಿದ್ದ ಪ್ರತಿಭಾ ಪ್ರದರ್ಶನ ಕಾರೋರು ಇರ್ತಾರೆ ಅಂದರೆ ಈ ಪುಣ್ಯಾತ್ಮನ್ನ ನೆನ್ನೆನೇ ಕವರ್ ಮಾಡಬೇಕಾಗಿತ್ತು. ನಾನು ನಿನ್ನೆ ಎಲ್ಲ ಮೊನ್ನೆ ರಜೆಗಳಿಗೆ ಓದಿದ್ದಲ್ಲ ಆವಾಗಲೇ. ಯಾಕೆ ಗೊತ್ತಾ, ಒಂದು ಕಾಲು ಇಲ್ಲ ಅವ್ರಿಗೆ, ಪ್ಲಾಸ್ಟಿಕ್ ಕಾಲು ಹಾಕಿ ಓಡಾಡ್ತಾನೆ. ಇವ್ರು ಕುತ್ಕೊಳ್ಳೋದೆಲ್ಲಿ ಗೊತ್ತಾ, ಮೇಲ್ಗಡೆ ಕೂತ್ಕೋತಾನೆ ಟ್ರೈನಲ್ಲಿ. ಅಂದರೆ ಕೆಳಗಡೆ ಸೀಟಲ್ಲಿ ಇರುತ್ತಲ್ಲ ಇಲ್ಲಿ ಟ್ರೈನಲ್ಲಿ, ಕೆಳಗಡೆ ಸೀಟಲ್ಲಿ ಕೂತ್ಕೊಳ್ಳೋದಿಲ್ಲ, ಬೇಗಡೆ ಸೀಟಲ್ಲಿ ಕೂತ್ಕೋತಾನೆ. ಬೇಗಡೆ ಸೀಟ್ ಕೂತ್ಕೊಬಿಟ್ಟು ಕಾಲನ್ನ ಅಡ್ಡಡ್ಡಕ್ಕೆ ಇಡ್ತಾರೆ. ಎಲ್ಲರೂ ಬಕ್ಕೊಂಡು ಹೋಗ್ಬೇಕು ಒಂದು ಕಾಲು ಕೆಳಗೆ. ಆ ಥರ ಈ ವಿಶೇಷತೆ ಇದೆ. ಆ್ಯಕ್ಚುಲಿ ಇವತ್ತು ಮೊಬೈಲಲ್ಲಿ ಬ್ಯಾಟ್ರಿ ಇರಲಿಲ್ಲ, ತೊಲೆ ಕೆಡಿಸ್ಕೊಳ್ಳೋದ ಸುಮ್ಮನೆ ಊಟ ಪುನಃ ಕಳಿಸ್ಕೊಳ್ತಾರದು ನೋಡಿದ್ರೆ ಅದೇ ಪ್ರೊಫೆಷನ್ನು. ದೇವರ ಮಗ ಅಂತ್ಕೊಂಡು ಹೇಳ್ಕೊ ಓಡಾಡ್ತಾರೆ ಫೀಲ್ಡರ್ಸ್. ರೈಲು ಪೂರ್ತಿ ಖಾಲಿದೆ. ಸಾಯ್ತಾ ಸುಳ್ಳೋವಾಗ ಅಲ್ಲೇ ಬಂದು ಕೂತ್ಕೊಳ್ಳೋದು. ಪೂರ್ತಿ ಖಾಲಿದೆ, ಅಲ್ಲೇ ಬಂದು ಕೂತ್ಕೊಂಡು ಸಾಯ್ತಾ ಇರೋದು. ಯಾವ ಪುರುಷೋತ್ತಮ ಬರ್ತಾವೆ ಕಡೆ ಚೀಫ್ ಮಿನಿಸ್ಟರ್ ಬರ್ತಿರ್ಬೋದು ಅಂತ ಯಾವುದೇ ಸಕ್ಸಸ್ಸಲ್ಲಿರೋದ್ರಿಂದ ಹೌದು ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಏನು
ಅಧಿಕಾರಿಗಳು. CM ಇರಬೇಕು ಬಹುಶಃ. ನನಗಂತೂ ಗೊತ್ತಿಲ್ಲ, ಹೋಟೆಲ್ ಹೋಗ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಆಫೀಸರ್ ಇದ್ದಿದ್ದರೆ ಬಹುಶಃ ಕಾಂಗ್ರೆಸ್ ಆಫೀಸವರು CM ಇರ್ಬೋದು. ಈ ರೇಂಜಲ್ಲಿ ವೆಹಿಕಲ್ ಹೋಗ್ತವೆ ಆದರೆ CM. ಹಾಂ ಈ ಮೂಲಕ ಕಾಣಿಸ್ಕೊಳ್ಳೇಬೇಕಿವ. ಅದೇ ಸಿಟಿ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಕಡೆ ಮೊಬೈಲ್ ಚಾರ್ಜ್ ಮಾಡ್ತಕ್ಕಂಥಲ್ಲ ಆ ಬಜೆಟಲ್ಲಿ. ಇದು ಆರ್ಡಿನರಿ ಅಲ್ಲ, ಇದು ಸಿಕ್ಕಾಬಿಟ್ಟೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಬೇರೆ ಕರೆ ಮಾಡ್ಕೊಂಡು ಕಾಣಿಸ್ಕೊಳ್ತಾರೆ. ಇದೆ ಸಿಕ್ಕಾಬಿಟ್ಟೆ ಕಡೆಗೂರು ಅರ್ಥಗಳಿದೆ. ಭೂಪತಿ ಗಿಡ್ಡ ಟೀ ಕುಡಿತಾರೆ. ಇದ್ದ ಟೀ ಕುಡಿತಾರೆ, ಲೆಕ್ಕ ಹಾಕಿದ್ರು ಟೀ ಕುಡಿತಾ ಇರೋದಲ್ವ. ಟೀ ಬಾರ್ತಿರೋದು ಇಲ್ಲಿ ಆಟೋ ಇದೆಯಲ್ಲ ಅಲ್ಲಿ ನಿಂತಿರೋದು. ಅಲ್ಲಿ ಟೀ ತಗೊಂಡು ಅಲ್ಲೇ ಕೊಡು ಬಿಸಾಗ್ಬಿಟ್ಟು ಬರೋದು, ಕೊಟ್ಟು ತಗೊಬೋದು. ಅಪ್ಪಾಜಿದ್ದೆ ಹೆಸರು ಬಿಟ್ಟು ಟೀ ಕುಡಿತಾರೆ. ಒಂದೇ ಟೈಟಲ್ಲಿ ಟೀ ಕುಡಿಯೋಕ್ಕೆ ಕಾಸು ಅದಕ್ಕೆ ಕೊಟ್ಬಿಡ್ತಾರೆ. ಅವ್ರಿಗೆ ಅಲ್ಲೇ ಮುಂದೆ ಬಂದರೆ ಟೀ ಕುಡಿ ಕಾಸು ಕೊಡ್ತೀನಿ ಅಷ್ಟೇ. ಅದೇ ಸಂಬಳ ಆಗುತ್ತೆ. ಎಷ್ಟೋ ಜನ ಫ್ಲ್ಯಾಶ್ ಮಾಡ್ತಾರೆ ಕೊಡ್ತಾರೆ, ಅಂಡರ್ವೇರ್ ತೋರಿಸ್ಕೊಂಡು ಅದು ಎಲ್ಲ ಸಂಬಳ ಅದೇ. ಊಟ ಕೊಡ್ತಾರೆ ಅಷ್ಟೇ. ಅಂಡರ್ವೇರ್ ತೋರಿಸ್ಕೊಂಡು ಕೊಡ್ತಾರೆ, ಊಟ ಕೊಡ್ತಾರೆ. ಇಲ್ಲೇ ಅದು ಗೊತ್ತಿಲ್ಲ ಅವ್ರಿಗೆ ಆ ಥರ. ನಮ್ಮದು ಹೇಳ್ಬೇಕಂದ್ರೆ ಅದೇ ಗತಿ. ಕಡೆ ಆಳು ಎಲ್ಲ ಕೆಲಸ ಮಾಡಿ ಯೂಟ್ಯೂಬ್ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರೆ ಅದು ಜಾಬ್. ಅವ್ರನ್ನೇ ಪರವಾಗಿ ಮಾಡಿದ್ರೆ ಊಟ ಗೀಟೆಲ್ಲ ಸಿಗೋದು. ನಾನು ಊಟ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಜಾಸ್ತಿ ಆಗ್ತದೆ. ಅವ್ರ ಪರವಾಗಿ ಏನಾದ್ರು ಅಪ್ಲೋಡ್ ಮಾಡ್ಬೋದಿದ್ರೆ ಎಪ್ಪತ್ತೊಂದು ಊಟ ಏನು ರಾಜ ವೈಭೋಗ ನೋಡೋಲ್ಲ ಇತ್ತು ಅಂತ. ಆ್ಯಕ್ಚುಲಿ ಅಲ್ಲಿ ಹುಡುಗ ಹುಡುಗಿ ಹೋಗ್ತಾ ಇದ್ದಾರೆ ಮುಂದ್ಗಡೆ. ಅದರಲ್ಲಿ ಈ ಕಡೆ ಹುಡುಗ ಹೋಗ್ತಾ ಇದ್ದಲ್ಲ, ಅವ್ನು ಕವರ್ ಮಾಡೋದಾಗಿತ್ತು. ಮೊಬೈಲ್ ಬೇಗ ಆನ್ ಆಗಲಿಲ್ಲ. ನನಗೂ ಕವರ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಅವ್ನು ಹೋಗ್ಬೇಕಾದ್ರೆ ಏನು ಮಾತಾಡ್ಕೊಂಡು ಹೋಗ್ತಾನಂದರೆ, ಜನಗಳು ನೋಡೋ ವಿಧಾನವೇ ಬೇರೆ ಆಗಿರುತ್ತೆ. ನೋಡೋದೇ ಒಂಥರ ನೋಡ್ತಾರೆ ಅಂತ ಹೇಳ್ಬಿಟ್ಟದ. ಅದೇನಂದರೆ ಮುಂದ್ಗಡೆ ನಿಂತ್ಕೊಂಡಾಳಲ್ಲ ಅಮ್ಮ ಡುಮ್ಮಿ ಹೋಗ್ಬಿಡಿ ಯಾವುದೇ ಗಾಡಿ. ಅದು ಆ್ಯಕ್ಚುಲಿ ಹೋಂಡಾ ಎವಿಯೇಟರ್ ಅಂತ ಏನೋ ಇರಬೇಕು ಗಾಡಿ, ಸ್ಕೂಟರ್ ನೇಮ್. ಅದು ಮರ್ತೋಗಿದ್ದೀನಿ, ಸರಿಯಾಗಿ ನೆನಪಿಲ್ಲ. AVಯಿಂದನೇ ಶುರುವಾಗುತ್ತೆ ಅದು. ಅಂದರೆ ಲಕ್ಷ್ಮಮ್ಮನ ನೆಟ್ವರ್ಕಿಗೆ ಬರ್ತಿದೆ. ಮುಂದೆ ನಿಂತ್ಕೊಂಡು ಅಷ್ಟೊತ್ತಿಂದ ಏನೇನೋ ಕಡೆ ನೋಡ್ತಾ ನಿಂತಿದ್ದಾಳೆ. ಗೊತ್ತಲ್ಲ, ಯಾವಾಗ ಈ ಕಡೆಗೆ ನಿಂತ್ಕೊಂಡು ನೋಡ್ತಾ ಇದ್ದು. ಅದು ಯಾರು ಕೈ ಬೀಸ್ತಾವಳ, ಯಾರನ್ನು ಕರಿತಾವಳ, ಏನು ಮಾತಾಡ್ತಾವಳ ಗೊತ್ತಿಲ್ಲ. ಏನಾದ್ರು ಮಾಡ್ಕೊಂಡು ಸಾಯಿಲಿ. ಗೊತ್ತಲ್ಲ, ಹುಡುಗಿ ಹೇಳ್ಕೋಗೋದೇನು ಅವ್ರು ನೋಡೋದೇ ಒಂಥರ ನೋಡ್ತಾರೆ. ಅವ್ರು ನೋಡೋ ವಿಧಾನವೇ ಬೇರೆ ಆಗುತ್ತೆ. ಹಂಗೆ ನಿಂತವಳು ಹೊಡ್ಕೊಂಡು ಹೋಗ್ತಾ ಇದ್ದ. ಸೇಮ್ ಟೈಮ್ಗೆ ಅವ್ಳು ನಿಂತ್ಕೊಂಡು ಸಿಂಕ್ರನೈಸ್ ಮಾಡ್ತಾಯಿದ್ದು. ಫ್ರೀಡಮ್ ಇದು ಅಷ್ಟೇ, ಸಿಂಕ್ರನೈಸ್ ಅದು. ಅಂದರೆ ಫ್ರೀಡಮ್ ಆದ ನಂತರ, ಅಂದರೆ ನಂದು ನ್ಯೂಸ್ ಬ್ರೇಕ್ ಆದಮೇಲೆ ಜನಗಳು ಹೆಂಗೆ ನೋಡ್ತಾರೆ ಅಂತ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಅಂದರೆ ಇದು ಸಾನೆಟ್ ನಡೀಲಿ, ಇಂಟರ್ನೆಟ್ಟಲ್ಲಿ ನೋಡಿದ್ದೀವಿ ಅಂತ. ಸಾನೆಟ್ ಅಂದರೆ ಅದು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ, ರಾಜಶೇಖರನ ವಾಲಂಗೋಚ್ಗಳು ಮೆಡಿಕಲ್ ರೆಪ್ಪು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಆನಂದ ಟೈಟಲ್ ಥಿಂಗ್ ಹ್ಯಾಪಿ ಫೀಲ್ ಆಗಬೇಕು. ಅಂದರೆ ನನ್ನ ನ್ಯೂಸ್ ಬ್ರೇಕ್ ಆದಮೇಲೆ ಜನಗಳು ನನ್ನ ಕಡೆಗೆ ನೋಡ್ತಾರಲ್ಲ, ಸೊ ಅವಾಗ ನನಗೆ ಸೆಲೆಬ್ರಿಟಿ ಥರ ಫೀಲ್ ಆಗದೆ ಇರಲಿ, ಅಥವಾ ಜನಗಳು ನನ್ನ ಕಡೆ ತಿರುಗಿ ನೋಡ್ರು ನನಗೆ ನೆಗೆಟಿವ್ ಫೀಲ್ ಆಗಬೇಕು, ಗಿಲ್ಟಿ ಫೀಲ್ ಆಗಬೇಕು. ಜನಗಳು ನನ್ನ ಕಡೆಗೆ ನೋಡ್ತಾ ಇದ್ದಾರೆ, ಯಾಕೋ ಏನೋ ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾಯಿದ್ದಾರೋ ಏನೋ ಅಂತ ನನಗೆ ಮುಜುಗರ ಆಗಬೇಕು, ನನಗೆ ಭಯ ಆಗಬೇಕು, ನನಗೆ ಒಂಥರ ಹಿಂಸೆ ಅನ್ನಿಸ್ಬೇಕು ಬೇರೆಯವ್ರು ನನ್ನ ಕಡೆಗೆ ನೋಡೋದು. ಆ ಥರ ಮಾಡ್ತಾ ಇರ್ತಾರೆ. ಒಡಿಸ್ಕೊಳ್ಳೋ ಮಕ್ಕಳು ಎಷ್ಟು ಜನ ನೋಡಿರಲ್ಲ ನಾನು. ಬೈಬಾರ್ದು ಅಂದ್ಕೊಳ್ತೀರಿ, ಮಿಂಟ್ರಿಗೂ ಟಾಟಾಗಳು ಇರ್ತದಲ್ಲ ಸೊಳ್ಳೆ ಮಕ್ಕಳು. ಹಬ್ಬ ನಮ್ಮ ಗಾಡಿ ನಂಬರ್ ಓದಬೇಕು. ಅವಳು ಮೆಡಿಕಲ್ಸ್ ಇಲ್ಲೇ ಇಬ್ಬರು ಒಂದೇ ಕಡೆಯವರು. ಅಲ್ಲಿ ಪಿಂಕ್ ಕಲರ್ ತಿಸ್ತಾಳಲ್ಲ, ಬಹುಶಃ ಇಲ್ಲಿ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟೋಳು ಇರಬೇಕು, ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟೋಳು ಇರಬೇಕು. ಆ ಡುಮ್ಮಿನೂ ಅದರದ್ದೇ ಇರಬೇಕು. ಗಾಡಿ ನಂಬರ್ ಕಾಣ್ತಾ ಇಲ್ಲ, ನಂಬರ್ ಪ್ಲೇಟ್ ತಿರುಗ್ಕೊಬಿಟ್ಟಿದೆ ಆ ಕಡೆಗೆ. ಇದು ಅಷ್ಟೇ, ರಿಲೇಟೆಡ್ ಎಲ್ಲ. ಇದು 19 HS 729 ಗಾಡಿ, 2019 ನಾನು ಜೈಲ್ ಪಾಲಾಗಿದ್ದು. ಸೊ ಅದು ಯಶವಂತ್ ಟೈಟಲ್ ಥೀಮ್, ಯಶೋಭತಿ
ಸಾರಿ ಮ್ಯಾಕ್ಸ್ ಮಂಜುಳ ಅವರ ಮಗ ಯಶ್ ರಾಕಿಂಗ್ ಸ್ಟಾರ್ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ HF100 ಗಾಡಿ ಅದ್ರದ್ದು ಸೇಮ್ ರಿಲೇಟೆಡ್. ಇನ್ನೂ ಏನೋ ಒಂದು ಹೇಳಬೇಕು ಅಂದ್ಕೊಂಡೆ. ಇವರೆಲ್ಲ ಒಡೆಯರ್ಸ್ ನೆಟ್ವರ್ಕಿನ ಜನಗಳು, ಹುಡುಗರೆಲ್ಲ HF100 ಅದಕ್ಕೆ ಹೋಗಿದ್ರು. ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇವರೆಲ್ಲ ಒಡೆಯರ್ಸ್ ನೆಟ್ವರ್ಕು ಬರ್ತಾರೆ. ಒಡೆಯರ್ಸ್ ನೆಟ್ವರ್ಕರು ತಯಾರು ಮಾಡ್ತಿರುವಂಥ ಪ್ರಜೆಗಳು ಇವರೆಲ್ಲ. ಈ ದೇಶ ಉದ್ಧಾರ ಮಾಡೋಕ್ಕೋಸ್ಕರ ಹುಟ್ಟಿರುವಂಥ ಪ್ರಜೆಗಳು ಒಡೆಯರ್ ನೆಟ್ವರ್ಕಲ್ಲಿ. ಸಾನೆಟ್ ನೋಡಿ ಎಷ್ಟಾಯ್ತಾ. ಆ್ಯಕ್ಚುಲಿ ಒಂದು ಆಟೋ ಹೋಯ್ತು ಇಲ್ಲಿ, ಮಹಾಲಕ್ಷ್ಮಿ ಅಂತ ಹೋಯ್ತು. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆಲ್ಲ ಅದು ಮಹಾಲಕ್ಷ್ಮಿ ಅಂತ ಹೋಯ್ತು. ಬಿಕಾಸ್ ನಾನು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ಲಿಲ್ವಲ್ಲ, ಅದ್ರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಈಗ ಹೇಳಿದ್ನಿಲ್ವಾಗಲೇ ನಾನು ಇದೇನೇನೋ ಮಾತಾಡ್ಕೊಂಡು ಹೋದ್ರು ಅಂತ. ಅದು ಎಲ್ಲರೂ ನೋಡೋ ವಿಧಾನ ಒಂಥರ ಇರುತ್ತೆ, ಹಂಗೆ ಯಾಕಂದರೆ ಪ್ರೆಸ್ ಗಾಡಿ ಇದು. ಆಮೇಲೆ ಆನಂದ ಟೈಟಲ್ ಟೀಮ್ ಸಂತೋಷ್ ದುರ್ಗಾ ಪರಮೇಶ್ವರಿ, ಸಂತೋಷ್ ಮಂಜುನಾಥ್ ಟೈಲು ಅದಿರುತ್ತಲ್ಲ. ಸೊ ಅದ್ರದ್ದು ಕತೆ ಕ್ರಿಯೇಟ್ ಮಾಡ್ತಾ ಇರೋದು ಅವನು. ಏನು ಏನೋ ಮಾಮೂಲಿ ಇವ್ರುಗಳ ಆನಂದ ಟೈಟಲ್ ಟೀಮ್ ಇಂಪ್ಲಿಮೆಂಟೇಷನ್ ಮಾಡ್ತಿರೋದು. ಅಂದರೆ ನ್ಯೂಸ್ ಬ್ರೇಕ್ ಆದಮೇಲೆ ಜನಗಳು ನಮ್ಮ ಬಗ್ಗೆ ಏನೇನೋ ಅಂತ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ, ಏನೇನೋ ನೆಗೆಟಿವ್ ಥಿಂಕ್ ಮಾಡ್ತಿದ್ದಾರೆ, ನೆಗೆಟಿವ್ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನೇ ಎದುರ್ಕೊಂಡು ಅನ್ಹ್ಯಾಪಿ ಫೀಲ್ ಮಾಡ್ಕೋಬೇಕು, ಆ ಥರ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಏನೋ ಮಾತಾಡ್ಕೊಂಡು ಬಡಿತಾವೋ ಇರಲಿ, ಇದೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ಹೇಳಕ್ಕೆ ಹೊರಟಿದ್ದೇನೆ ಅಂದರೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಊಟಕ್ಕೆ ಹೋಗಿಲ್ವಲ್ಲ, ಅದಕ್ಕೋಸ್ಕರ ಊಟ ಕೊಟ್ಟಿಲ್ಲ ಅಂತ ಅವ್ರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದವರು. ಲೋಯ್ತು ಬಹುಶಃ ಊಟ ಬರೋ ಡೌಟು, ಸುಮ್ಮನೆ ಮುಚ್ಕೊಂಡು ಹೋಗೋದು ಬೆಟರ್, ಅದಕ್ಕೆ ಹೋಗ್ತಾ ಇದ್ದೀನಿ. ಇವನು ಅಲ್ಲ ಊಟ ಮಾಡ್ತಾ ನಿಂತಿನಲ್ಲ, ನಾನು ಆಲ್ಮೋಸ್ಟ್ ಅಲ್ಲಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಪಕ್ಕ ಬರ್ತಾನೆ ಇದ್ದ. ಇಲ್ಲಿ ಕುತ್ಕೊಂಡು ಇವಾಗ ಕ್ಯಾಮ್ರಾ ತಗೊಂಡ್ಮೇಲೆ ಹೋಗ್ತಾ ಇದ್ದಾರೆ. ಒನ್ ಡೇ ಆ್ಯಕ್ಟಿವ್, ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಸ್ವಿಫ್ಟ್ ಡಿಸೈರಲ್ಲಿ ಬಂದು ಒಬ್ಬ ಊಟ ಮಾಡ್ತಾ ಇದ್ದಾನೆ, ಟ್ಯಾಕ್ಸಿ ಡ್ರೈವರ್ ಅಂದ್ಕೊಳ್ತೀನಿ ಅವನು. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕೂಡ ಇಸ್ಕೊಂಡವ್ರು ಸುಮಾರು ಜನ, ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಮಾಮೂಲಿ ಜನರನ್ನ ಭಿಕ್ಷುಕರನ್ನ ಕನ್ವರ್ಟ್ ಮಾಡಿಬಿಡ್ತಾರೆ ಊರಿಗೆ NGOಗಳು. XE4742 ಗಾಡಿ. X1843 ಗಾಡಿ ಅದು. ರಾಂಗ್ ವೇಲ್ ಬಂದಿದ್ದು ಅಷ್ಟೇ ಅಲ್ಲ, ಹೊಡ್ಕೊಂಡು ಹೋಗೋ ಪ್ರಯತ್ನ. ಗಾಡಿ ನಂಬರ್ ಇಲ್ಲ, ಒಂದು ಮಕ್ಕ ಕವರ್ ಆಗಿದ್ರೆ ಆಗಿರಬೇಕು. ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ತೆರಿಗೆ ಅಂತ ನಾನು. ಆ್ಯಕ್ಚುಲಿ ನನಗೆ ಪ್ರಪ್ರಥಮ ಬಾರಿಗೆ ನನಗೆ ನಂದಿದ್ದಾನೆ ಫಹೀಮ್ ಖಾನ್. ಕ್ಲೋಸ್ ಅಂತ ಏನೋ ಗೊತ್ತಿಲ್ಲ. ರವಿಚಂದ್ರ EQ1580 ಫುಟ್ ರೆಸ್ಟಲ್ಲಿ ಹೊಡಿಯೋದು. ಅದು ಹಿಂದ್ಗಡೆ ಲೇಡೀಸ್ ಫುಟ್ ರೆಸ್ಟ್ ಇದೆಯಲ್ಲ, ಆ ಫುಟ್ ರೆಸ್ಟ್ ಹೊಡಿಯೋದು. AB229 ಗಾಡಿ. ಯಾಕಂದ್ರೆ ಸುತ್ತಮುತ್ತ ಓಡಾಡ್ತಾನೆ ಗುರು, ಚಿನ್ನಿ ರವಿ ಅವ್ರಣ್ಣ. ಯಾಕಪ್ಪ ಆ್ಯಕ್ಚುಲಿ ಅವ್ರ ಅಂಗಡಿ ಇಲ್ಲೇ ಇರೋದು, ಮನೆ ಇಲ್ಲೇ ಇರೋದು, ಅದು ಸೆಕೆಂಡ್ರಿ. ಅದ್ರ ಬೇಕಂತ ಕಾಣಿಸ್ಕೊಳ್ಳೋದು ಆ ಥರ. ಅದು ಯಾಕೋ ಗೊತ್ತಿಲ್ಲ. ಆಲಿಯನ್ಸ್ ಇಲ್ಲಿರೋ ಪ್ರಕಾರ ಮಾರ್ಚ್ 2025 ನನ್ನ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಹಾಕಿರಲ್ಲ ಒಂದು ದಿವಸ. ಸಾಕ್ಷ್ಯಾಧಾರಗಳನ್ನೆಲ್ಲ ಡಿಲೀಟ್ ಮಾಡಿದ್ರಲ್ಲ ಮೈಸೂರು ಪೊಲೀಸ್ CCB ಅವರು, ಕಮಿಷನರ್ ಆಫೀಸ್ಗಳವರು. ಸೊ ಅದು ಇವನ ಹೆಸರಲ್ಲೇ ಆಗಿರೋದು ಅಂತ ಎಲಿಯನ್ಸ್ ಹೇಳೋದು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದು. ಅಂದರೆ ಇವನು ಹೇಳ್ಕೊಟ್ಟು ಮಾಡಿಸಿರೋದು, ಇವನು ರಿಲೇಟೆಡ್ ವೀಡಿಯೋಸ್ ಇತ್ತು ಒಂದಷ್ಟು. ಸೊ ಅದನ್ನು ಡಿಲೀಟ್ ಮಾಡಿಸಿದ್ವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದು.
240. ಪೂರ್ತಿ ಆರ್ಗನೈಸ್ ಅದು ಬೇಗ ಬೇಕಂತ ಸುಮ್ಮನೆ ಸಾನೆಟ್ 909971 ಗಾಡಿ ಹಿಂದೆ ಬಂದ. ಆ್ಯಕ್ಚುಲಿ ಬೆನ್ನಿಂದನೇ ನಿಂತ್ಕೊಂಡು ಅವನು ಅಲ್ಲಿಂದ ಹಿಂದೆನೇ ಬಂದ, ಆ ಪಾಯಿಂಟಿಂದ ಹಿಂದೆನೇ ಬಂದ. ಕುಯ್ 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 ನಾವು ಹೋಗೋದಿಲ್ಲ ಸೈಡ್ ಹೊಡ್ಕೊಂಡು ಸುಮ್ಮನೆ ಬೆನ್ನಿಂದ ನಿಂತ್ಕೊಂಡು ಅವ್ರು ನೋಡಿದ್ದ ಅದು ಸಮ ಪ್ರೆಷರ್ ಬಿಲ್ಡ್ ಮಾಡೋದು. ಆದರೆ ಹೊಟ್ಟೋಗ್ಬಿಡ್ಲಿ ಅಂತ ಮುದ್ದಕ್ಕೆ ನಾನೇ ಆದರೂ ಅವ್ರು ಹಿಂದ್ಗಡೆ ಯಾರು ನೋಡಿದ್ದೆ ಅಂತ ಗಾಬರಿಯಾಗಿ ನಾನೇನಾದ್ರು ಮುಂದೆ ಬಂದರೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಜಿಬ್ರಾ ಕ್ರಾಸ್ ಮೇಲೆ ಬೇರೆ ವೆಹಿಕಲ್ ಒಂದು ಫೈವ್ ಅಂತ ಹೊಡ್ಕೊಂಡು ಹೋಗ್ತಾ ಇರ್ತದೆ. ಅದಿಂತ ಚಂದ ನೋಡಿ ಗಾಡಿ. F42 F2065 ಗಾಡಿ ಹೋಗಿ ಅಯ್ಯಪ್ಪ ಇದೇ ಗಬ್ಬು ವಾಸನೆ ಹೊಡಿತಾ ಇದೆ ಸಿಕ್ಕಾಪಟ್ಟೆ. ಹೋಗೆ ಇವಾಗ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಅಲ್ಲಿ ಚೂರು ಹೊಗೆನೇ ಬರ್ತಾಯಿಲ್ಲ. ಆದರೆ ಅಲ್ಲಿ ಹೋಗೋದಕ್ಕೆ ಗಾಡಿಗಳೈತೆ ಇದೆಲ್ಲ ಅಷ್ಟು ಹೊಗೆ ಎಷ್ಟು ಹೊಗೆ ಬಿಟ್ಟಿದ್ದಾನೆ ಗಾಡಿ ಸುತ್ತಮುತ್ತ ಹೊಗೆ. ಹಿಂಗಡೆ ಟೈರ್ ಸುತ್ತ ನೋಡಿ ಎಷ್ಟು ಹೊಗೆ ಆಯ್ತಾ. ಹೊಗೆ ಈಚೆ ಬರ್ತಾ ಇಲ್ಲ, ಅದರಲ್ಲಿ ಕಾಣ್ತಿಲ್ಲ, ಕಣ್ಣಿಗೆ ಕಾಣ್ತಿಲ್ಲ ಒಟ್ಟಲ್ಲಿ ಹೊಗೆ. ಅಲ್ಲೆಲ್ಲ ಸುತ್ತಕೊಂಡಿದೆ ಒಟ್ಟಲ್ಲಿ ಎಲ್ಲ ಇದೆ. ಆ ಗಾಡಿ ಕಣ್ಣಿಗೆ ಕಾಣ್ತಾಯಿತ್ತು, ಹೆವಿ ಕಾಣ್ತಾಯಿತ್ತು. ಅಲ್ಲಿವರೆಗೆ ಬರೋವರೆಗೆ ಹೆವಿ ಸ್ಮೋಕ್ ಇತ್ತು, ಅದಾದಮೇಲೆ ಬರಲಿಲ್ಲ ಸ್ಮೋಕ್. ವಿನೀಶ್ JT2911 ಗಾಡಿ ಅದು. ಅಂದರೆ ಲಕ್ಷ್ಮಮ್ಮ ಅವ್ರ ಕಡೆಯವರು ರಾಮ್ಗೆ ಅಲ್ಲಿ ಬಂದು ಅವಮಾನ ಮಾಡ್ತಾರೆ ಅಂತ ಅಡ್ಡಿಡ್ ಕ್ರಿಯೇಟ್ ಮಾಡ್ತಾರೆ. ಅದೆಲ್ಲ ಕೆಳಗಡೆ ಹೋಗ್ಬಿಡ್ತೀನಿ ಅಂತ ನಿಲ್ಸ್ಕೊಂಡು ನಿಂತಿರೋದು ಭಾಷೆಯವರು. ನೋಟಿಸ್ ಮಾಡಬೇಕಾಗಿರೋದು ಅಂದರೆ 2ನೇ ಬೆಂಚಲ್ಲಿ ಕೂತಿರೋನು ಕಾಲು ಪಾದಕಾಲು ತೋರಿಸ್ತಾ ಇದ್ದ. 4ನೇ ಬೆಂಚಲ್ಲಿ ಕೂತಿರೋ 3ನೇ ಬೆಂಚಲ್ಲಿ ಕೂತಿರೋರು 4 ಜನ ಇದ್ದಾರೆ. ಅವ್ರು ನಂಬರ್ 1 ಬೆಟ್ ತೋರಿಸ್ತಾರೆ. ನಂಬರ್ 1 ಬೆಟ್ಟಲ್ಲಿ ಬೆಂಚಲ್ಲಿ ಕೂತಿರೋನು ಇದು ಮಾಡ್ಕೊಂಡಿದ್ದಾನೆ, ಏನು ಹೇಳಿದ್ರೆ ಬಟ್ಟೆಗಳ ಅಂಗಡಿ ಇಟ್ಕೊಬಿಟ್ಟಿದ್ದಾನೆ. ಒಳಗೆ ಬಟ್ಟೆಗಳು ಅದು ಎಲ್ಲ ಹೋಗಿ ಅಲ್ಲಿ ಅವನು ಬೆಟ್ಬೇಕಂತ ನಿಂತಿರೋದು. ಬಟ್ಟೆ ಬಿಚ್ಕೊಂಡು ಬಟ್ಟೆ ಎತ್ತದ ಚಡ್ಡಿ ಬಿಚ್ಕೊಂಡು. ರಿಪೇರಿ ಮಾಡ್ತೀವಿ ಏನಿದೆ ಚಳಿ ಬರೀ ಹೋಗ್ಬೇಕು. ಹೇಳಿ ಬರ್ತಿದ್ದೆ ಅಷ್ಟೇ, ಯಾವಾಗ ಸುಮ್ಮನೆ ಹೋಗ್ತಾನೆ ಎಷ್ಟು ಮಾಡೋದು. ಬರ್ತಾ ಸಿಕ್ತು ಪುಕ್ಸಡ ಪ್ರಚಾರಕ್ಕೋಸ್ಕರ ಇಲ್ಲಿ ಆಟ ಆಡ್ತಾ ಇರೋದು.
ಇದು ದೇವಸ್ಥಾನ. ಅಲ್ಲೊಂದು ಬಾಟ್ಲು ಫ್ರೂಟಿ ಕಾಫಿ KH ಡಿಸೈನ್ D77 ಅದು ಚಿಂತೆ ಮಾಡಿ ಅದರಲ್ಲೂ ಬಹುಶಃ ಶ್ರೀರಾಮಚಂದ್ರನ ಬೇಟೆಯಾಡಕ್ಕೆ ಹೋಗಿರ್ತಾನಲ್ಲ ಬೆಳಗ್ಗೆ ದೇವರನ್ನೆಲ್ಲ ಪುರುಷೋತ್ತಮ ಆಟೋ ಇಳಿಸ್ಕೊಂಡು ನಿಂತಿರೋದು ಹುಡುಗರು ಈಚೆ ಇಳಿಸ್ತಾನೆ ಅಂತ ಒಂದಲ್ಲ ಎರಡು ಇಳಿಸ್ಕೊಂಡವ್ರ ಕಾರ್ಡವರು ಈಗ ಬಿಟ್ಬಿಟ್ಟು ಆ ಕಡೆಗೆ ಹೋಗ್ಬಿಡ್ತಾನೆ ಅಂತ ಬೇಕಾದ್ರೆ ನಮಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್ ಸೈಡ್ ದೊಡ್ಡ ಯಾರು ಹುಡುಗ ಸುಮಾರು ಗಾಡಿ ಅದೇಳಿದ್ರೆ ರೋಡಲ್ಲಿ ಒಂದು ಮೊಬೈಲ್ ಪೋಸ್ಟರ್ ಬಿಡಿಸಿದ್ರು ವಿವೋ ಅಲ್ಟ್ರಾ ಎಕ್ಸ್ ಯಾವುದು ಇದೆ ವಿವೋ ಎಕ್ಸ್ ಅಂದರೆ ಯಾವುದೋ ವಿವೋ ಎಕ್ಸ್ ಹಂಡ್ರೆಡ್ ಅಲ್ಟ್ರಾ ಅದೊಂದು ಒಟ್ಟು ಮೊಬೈಲ್ ಇದೆ. ಸೊ ಅದಕ್ಕೆ ಪೋಸ್ಟ್ ಬಿಡಿಸಿದ್ರು ಮೊಬೈಲ್ ಕೊಡ್ತೀನಿ ಅಂದರೆ ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋದ ನಂತರ ಇವರು ಅಂಗಡಿ ಕೊಡ್ತೀನಿ ಅಂತ ಅಂಗಡಿ ಜೊತೆಗೆ ಅವಮಾನ ಮಾಡ್ತಾರೆ ಇವರು ಹೇಳ್ತಾರೆ ವಿಶ್ವಲ್ಲ. ಸೊ ಅದು ಇದೆಲ್ಲ ಹಾಗೆ ನಮ್ಮ ಹತ್ರ ಬರಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟೆ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟೆ ನಮ್ಮ ಹತ್ರನೇ ಸಹಾಯ ಬರ್ಬೇಕಾಗ್ಬಿಟ್ಟು ಹಂಗೆ ಹಿಂಗೆ ಅಂದ್ಕೊಂಡು ನಾವು ಬಿಲ್ದು ಏನೋ ಕಡ್ದಾಕ್ಬಿಡ್ತೀರಿ ಎತ್ತೋಗ್ಬಿಟ್ಟೆ ಹಂಗೆ ಅಂತ ಆಡ್ಕೊಳ್ಳೋದು ಅನ್ನೋದು ಆಡೋದು ಅವೆಲ್ಲ ಮಾಡ್ಬೋದು ಸದ್ಯಕ್ಕೆ ನೋಡೋದು. ಹೌದು ಅದೆಲ್ಲ ಆಟಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಗಾಡಿ 61 ಒಮ್ಮೆ 2 ಸಂಬಂಧ ಇದೆ. ಏನಂದರೆ ಊಟ. ಈಗ ಆ್ಯಕ್ಚುಲಿ ನಾನು ಆ ಕಡೆ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೆ. ಟಿಕೆಟ್ ಮೇಡಮ್ ನೋಡಿದೆ ಯಾರೋ ರೈಸ್ ಬಾತ್ ಕೊಡ್ತಾ ಇದ್ದಾರೆ. ಸೊ ಓಡ್ಬಂದು 2 ರೈಸ್ ಬಾತ್ ಇತ್ತು. ಇಲ್ಲಿ ರೈಸ್ ಬಾತ್ ಇಲ್ಲ 2 ಪ್ಯಾಕೆಟ್ ರೈಸ್ ಬಾತ್ ಕೊಟ್ಟ. ಸೊ 2 ಪ್ಯಾಕೆಟ್ ರೈಸ್ ಬಾತ್ ಕೊಟ್ಟಮೇಲೆ ಇದನ್ನು ನೆಕ್ಸ್ಟು ತೊಗೊಬಂದು ಓಪನ್ ಮಾಡ್ತಾಯಿದ್ದೆ. ಅಷ್ಟೊಳಗೆ ಆಟೋ ಬಂದಿಟ್ಕೊಳ್ತು. ಸೊ ವೆಯ್ಟ್ ಮಾಡಿದೆ ಒಂದು 5 ನಿಮಿಷ. ಆಟೋದವರು ಊಟ ಕೊಟ್ಟೋದ್ರು. ಊಟ ಕೊಡ್ತಾ ಇದ್ದಾರೆ ಇನ್ನು. ಸೊ ಬಹುಶಃ ಅದು 61 ಇರಬೇಕು ಲಾಸ್ಟ್ ನಂಬರು ಗಾಡಿ ನಂಬರ್. ಒಂದು ಯಮಹ ಗಾಡಿ ಅನ್ಸ್ಕೊಳ್ತೀನಿ ಕೊಟ್ಟಿದ್ದು. ಇದು 62 ಲಾಸ್ಟ್ ನಂಬರು. ಅಂದರೆ ಬೆಂಗಳೂರಿಗೆ ಹೋಗ್ತಿದ್ದಂಗೆ ನಿಮಗೆಲ್ಲ ರೆಸ್ಟೋರೆಂಟ್ ಎಲ್ಲಿ ಸಿಗುತ್ತೆ ಅಂತ ಆಕ್ಟಿವೇಟ್ ಮಾಡ್ತಾರೆ. ಆ್ಯಕ್ಚುಲಿ
ಮೊಬೈಲ್ ಆನ್ ಆಗುತ್ತೆ ಇನ್ನೊಂದು ಆಶ್ಚರ್ಯ ಅಂದರೆ ಯಾರೋ ಒಬ್ಬ ಈ ಕಡೆ ಪಾಸ್ ಆದ್ದು ಓಷನ್ ಬ್ಲೂ ಕಲರ್ ಚೂಡಿದಾರ್ ಹಾಕೊಂಡಿದ್ದು ನನ್ನೇ ನೋಡ್ಕೊಂಡು ಹೋಯ್ತಾರೆ ನೋಡೋಕೆ ಚೆನ್ನಾಗಿ ಹೋಗೋಳ ಅಮ್ಮ ನನ್ನೇ ನೋಡ್ಕೊಂಡು ಹೋಯ್ತಾಳೆ ಇವಾಗ ಇದೆಲ್ಲ ನೋಡಿದಂಗೆ ಒಂದು ಸ್ವಲ್ಪ ನನಗೆ ನೆನಪು ಒಟ್ಟು ಅಲ್ಲಿ ನೋಡ್ಕೊಂಡೇ ಹೋಯ್ತಾ ಇದ್ದೆ ನಾನೇ ಬಕಾರ ಆಗ್ಬಿಟ್ಟೆ ಈಗ ಅವಾಗವಾಗ ಕೊಡ್ತಾ ಇರ್ತಾರೆ ನನಗೆ ಯಾವುದೋ ಫಂಕ್ಷನ್ ನಡೆಸ್ತಾರೆ ಅವರು ಬಹುಶಃ ಅಡುಗೆ ಗಿಡಿಗೆ ಯಾವುದೋ ಚೌಟ್ರಿ ಅವರು ಅಲ್ಲಿ ಬಹುಶಃ ಅಲ್ಲಿ ಬಿಟ್ಟಿದ್ದು ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವಾಗ ನಾನು ಮುಂಚೆನೇ ತಿಂದಿರೋ ಥರ ಇದೆ ಪ್ರವೀಣ್ ಮುಂಚೆ ನೋಡಿರೋ ಥರ ಇದೆ ಯಾವುದೋ ಹತ್ತಿರದಲ್ಲೇ ಇರೋ ಚೌಟ್ರಿ ಅವರು ಬಹುಶಃ ಇನ್ನೂ ತಂಡ ಬಂದಿದೆ ಅವರು ಈ ಬ್ಲೂ ಕಲರ್ ಒಂದು ಇದಕ್ಕೆ ಆ್ಯಕ್ಸೆಸ್ ಸಿಕ್ಕಿದೆಯಲ್ಲ ಅವರು ಶುರು ಮಾಡೋದು ಊರಿ ಆಳುಗಳು ಇನ್ನೂ ಎಕ್ಸ್ಟ್ರೀಮ್ ಎಫರ್ಟ್ ಒಂದು KA02 MK 6564 ಗಾಡಿ ಚೆನ್ನಾಗಿರ್ತದೆ ಕರೆಕ್ಟಾಗಿ ಅಲ್ಲಿ ಲೈಟ್ ಬಿಡಬೇಕು ಇನ್ನೊಂದು ಕರೆಕ್ಟಾಗಿ ಸ್ಪಾಟ್ಗೆ ಹ್ಯಾಪಿಗೆ ಡಬ್ಬ ಸ್ಪಾಟಿಗೆ ಲೈಟ್ ಆ ಜೀಪ್ ಪ್ರಕಾಶ್ ಬರೋಣ ಸ್ವಿಫ್ಟ್ ಆಗ್ತಿರ್ತಿದ್ದು ಅಂದರೆ ಪವರ್ ಕಟ್ ಆಗಿದೆಯಲ್ಲ ಸೊ ಹೈ ಬೀಮ್ ಜೋರಾಗಿ ಬೀಳುತ್ತೆ ಇವಾಗ ರೋಡ್ ಕಾಣೋದೇ ಇಲ್ಲ ಆಲ್ಮೋಸ್ಟ್ ರೋಡ್ ಆಲ್ಮೋಸ್ಟ್ ಏನಾಗಟ್ಟ ಬಜೆಟ್ ಹೆವಿ ಇತ್ತೆ ಗೊತ್ತಾಯ್ತು ಆ ಕಡೆ ಹೋಗ್ತೈತೆ ಯಾರು ಕಾಯ್ತಾ ಇದೆ ಪವರ್ ಕಟ್ ಮಾಡೋದ್ರಿಂದ ಸೊ ಅದೇನಾದ್ರು ಇರಲಿ ನಾನು ಬೆಳಿಕೊಂಡ್ಬೇಕು ಟೈರ್ಡು ಆಗ್ತಾ ಇದೆ ಪವರ್ ಕಟ್ ಮಾಡೋದ್ರಿಂದ ಹೈ ಬೀಮ್ ಜೋರಾಗಿ ಬೀಳುತ್ತೆ ನೋಡಲ್ಲ ಬಲಿಬೇಕಪ್ಪ ಫಸ್ಟು ಮಧ್ಯಾಹ್ನ ಬಲಿಕೊಂಡ ತಕ್ಷಣ ಮಳೆ ಬಂದ್ಬಿಡೋದ ಬಲಿಕೊಂಡೆ ನಿದ್ದೆ ಗೊತ್ತು ಮಳೆ ಬಂತು ಎದ್ದು ಮುಖ ತೊಳ್ಕೊಂಡು ಮಳೆ ನಿಂತ್ಕೊಂಡು ಮುಖ ತೊಳ್ಕೊಂಡು ಇದ್ದಾಗುತ್ತೆ ಅಲ್ಲಿಂದಲೇ ಹೆವಿ ಲೈಟ್ ಇತ್ತು ಅಷ್ಟೊತ್ತಲ್ಲಿ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಇದು ಈಸಿ ಗೊತ್ತಾಗುತ್ತೆ ಯಾಕೆ ಪವರ್ ಕಟ್ ಮಾಡ್ತಾರೆ ಆ ಲೈನ್ದಲ್ಲಿ ಏನು ಹೋಗಿದ್ದಾನೆ ಲೆಫ್ಟ್ ಸೈಡ್ ಹೋಗೋನು ಸೆಂಟ್ರಲ್ಲಿ ತುಂಡ ಒಣಗಿ ಬಂದಿಲ್ಲ ಲೆಫ್ಟ್ ಸೈಡಲ್ಲಿ ಗೊತ್ತಾಯ್ತಾ ಸೆಂಟ್ರ್ ಬಂದು ಕೂಡ ಲೆಫ್ಟ್ ಸೈಡ್ ಹೋಗ್ಲಾ ಆಮೇಲೆ ಅಲ್ಲಿ ಅದಕ್ಕೆ ನಾನು ಹೆಚ್ಚು ಕಮ್ಮಿ ಆಗಿ ಅವನು ಬಂದು ಬಾಯ್ ಹೊಡ್ಕೊಳ್ಳೋದು ಯಾಕೆ ಓನರು ಇದೆಲ್ಲ ಹಾಕ್ಬಿಟ್ಟೆ ಏನೇ ಆಗಬೇಕು ಕಾಸು 5 ಹತ್ರ ಬರ್ತದೆ ಏನಾಗ್ತಿಲ್ಲ ನಮ್ಮದು ನೋಡ್ಕೊಳ್ಳೋ
ಆಮೇಲೆ ಏನು ಮಾಡಲು ಹೋಗಿ ಏನು ಮಾಡಿದೆ ಇಲ್ಲಿ ಒಮ್ಮ ಬರ್ತಾ ಇರೋಳು ಸಮರ್ಥ ಸಿದ್ದು ಬಾಲಂಗುಸಿ ಕರ್ಕೊಂಡು ಬರ್ತಾ ಇರೋದು ಹೆರಿಟೇಜ್ ನಾಗರಿಕರು. ಅಲ್ಲಿ 3 ಜನ ಎದ್ದೋದವರು ಅಕ್ಕಪಕ್ಕ ಇಲ್ಲಿದ್ದು ಅಕ್ಕಪಕ್ಕ ಜಮ್ಮು ಕಾಶ್ಮೀರ ಅಕ್ಕಪಕ್ಕ ಇದ್ದಾರಲ್ಲ. ಅಕ್ಕ ಅಂದರೆ ಅಕ್ಷಯ್ ಚೀನ್ ಕಾನ್ಪುರ್ ಮಾಡ್ಕೊಂಡಿರೋ ಚೈನಾ, ಮತ್ತು ಪಕ್ಕ ಅಂದರೆ ಪಾಕಿಸ್ತಾನ. ಇದಾಗ ಯಾಕೆ ನಮ್ಮ ಅಕ್ಕಪಕ್ಕ ಜನಗಳು ಯಾವಾಗಲೂ ತೊಂದರೆ ಕೊಡ್ತಾ ಇರ್ತಾರೆ ಅನ್ನೋದು. ಸೊ ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಅಂದರೆ ಇದೇ ಜಾಗ ಕೂತ್ಕೊಳ್ತೀನಿ. ಸೊ ನನ್ನ ಅಕ್ಕ ಮತ್ತು ನನ್ನ ಅಕ್ಕಪಕ್ಕ ಇವರಿಬ್ಬರು ಇರ್ತಾರಲ್ಲ ಅಕ್ಕಪಕ್ಕ ಇರೋದು ಅಕ್ಕ ಅಕ್ಷಯ್ ಚೀನ್ ಅಕ್ವೈರ್ ಮಾಡ್ಕೊಂಡಿರುವಂಥ ಚೈನೀಸ್. ಪಕ್ಕ ಅಂದರೆ ಪಾಕಿಸ್ತಾನ ಅಷ್ಟೇ. ಆ್ಯಕ್ಚುಲಿ ನನ್ನ ಕೈಲಿ ಮೊಬೈಲ್ ಇರಬೇಕಿತ್ತು ಗುರು. ಒಳ್ಳೆ ಮೊಬೈಲ್ ಇದ್ದಿದ್ರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳ ಮಾಡಿ ಬಿಸಾಕ್ಬಿಡ್ತಾಯಿದೆ. ಈ ಜಮ್ಮು ಕಾಶ್ಮೀರ ಬೆಸ್ಟ್ ಪ್ರಾಬ್ಲಮ್ ಅಂತ ಹೇಳ್ತಿರ್ತಿಲ್ವ, ಬರೀ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಂಪ್ಲೇಂಟಲ್ಲ ಅಷ್ಟೇ. ಅದಕ್ಕೆ ಲೈವ್ ಎಕ್ಸಾಂಪಲ್ಗಳೆಲ್ಲ ತೆಗೆದು ಬಿಸಾಕ್ಕೊಡ್ತಿದೆ. ಅಗ್ರಹಾರದಲ್ಲಿ ಒಂದಿದೆ, ಯಾವುದೋ ಒಬ್ಬ ಹಿಂದೂ ಹೋಟ್ಲು ಪಕ್ಕದಲ್ಲಿ ಮುಸ್ಲಿಮ್ ಹೋಟ್ಲ್ ಇಟ್ಕೊಂಡಿದ್ದಾನೆ. ಸೊ ಇಂಥದ್ದೆಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ ಸಿಟಿಯಲ್ಲಿ, ಅದೆಲ್ಲ ಕವರ್ ಮಾಡಾಕ್ಬಿಡ್ತಾಯಿದೆ.